सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवायूर धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवो तन प्रणाम। आगे पीछे मध्य हुए किन कुरुगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम ನಿರ್ವಿಕಾರ ನಿರ್ಭಯ. ಮಕ್ಕಳೇ, ನಿಮಗೆ ಜನ್ಮ ನೀಡಿದ ತಂದೆ ತಾಯಿಯರು ಧನ್ಯರು. ಧನ್ಯವಾಗಿದೆ ನಿಮ್ಮ ಹಿಂದಿನ ಜನ್ಮದ ಭಕ್ತಿ ಮತ್ತು ಸಂಯಮ. ಅದರದ್ದೇ ಪರಿಣಾಮವಾಗಿದೆ ಇಂದು ನೀವು ಪರಮಾತ್ಮನ ಶರಣದಲ್ಲಿ ಬಂದಿದ್ದೀರಿ. ಲಖ ವರ್ಷೋರ ಲೋಗ್ ಯಹಿ ಲಖ ವರಸಾಮದ್ದೇ ಲಖ ಹೊಡೆ ಪೀರ್ ಯಹಾನು ದೋಸಿಟಿ ಉಳ್ಸಿಲ್ಲ. ಭಾವಾರ್ಥ ಏನೆಂದರೆ, ನೀವು ಇಷ್ಟೊಂದು ಒಳ್ಳೆಯ ಧರ್ಮಕರ್ಮ ಮಾಡುವ ವ್ಯಕ್ತಿಗಳಾಗಿದ್ದೀರಿ, ಆದರೆ ಮೋಕ್ಷ ಸಿಗಲಿಲ್ಲ. ಮೋಕ್ಷ ಸಿಗದಿರಲು ಕಾರಣವೇನೆಂದರೆ ಪರಮಾತ್ಮನ ಮೇಲೆ ಅವಿಶ್ವಾಸ. ಯಾವ ಧರ್ಮದಲ್ಲಿ ಜಾತಿಯಲ್ಲಿ ನಾವು ಜನ್ಮಿಸಿರುತ್ತೇವೆ ಆ ಕ್ರಿಯೆಗಳನ್ನೇ ಉತ್ತಮವೆಂದು ನಂಬುತ್ತಿದ್ದೆವು. ಪರಮಾತ್ಮನ ಜ್ಞಾನದಿಂದ ಪ್ರೇರಿತರಾಗಿ ಸ್ವಲ್ಪ ದಿನ ಭಕ್ತಿಯನ್ನು ಅವಶ್ಯವಾಗಿ ಮಾಡಿದೆವು. ಆದರೆ ನಮ್ಮ ಸಂಖ್ಯೆ ಅಧಿಕವಿರಲಿಲ್ಲ, ಹಾಗಾಗಿ ನಾವು ಉಳಿದು ಬಿಡುತ್ತಿದ್ದೆವು. ಆದರೆ ಈ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ. ಕಬೀರ್ ಸಾಹೇಬರು ನಮ್ಮ ನಿಜವಾದ ಜೊತೆಗಾರರಾಗಿದ್ದಾರೆ, ನಮ್ಮ ಏಕಮಾತ್ರ ಹಿತೈಷಿಗಳಾಗಿದ್ದಾರೆ ಈ ಕಾಲನ 21 ಬ್ರಹ್ಮಾಂಡ ರೂಪಿ ನರಕದಲ್ಲಿ. ಮಕ್ಕಳೇ, ಇಂದು ಕಬೀರ್ ಸಾಹೇಬರು ಹೇಳುತ್ತಾರೆ, ಜೂಟೆ ಸುಖೋ ಸುಖ ಕಹೆ ಯೇ ಮಾನ ರಹ ಮನಮೋದ್ ಯಾ ಸಕಲ್ ಚಬೀನಾ ಕಾಲಕ ಕುಚ್ ಮುಖಮೈ ಕುಚ್ ಗೋದ್. ನಾವು ಈ ಸುಳ್ಳು ಸುಖಗಳನ್ನು ಸುಖವೆಂದು ನಂಬಿಕೊಂಡಿದ್ದೇವೆ. ಸ್ವಲ್ಪ ಧನವಾಯಿತು, ಕಾರು ಬಗಲೆಯಾಯಿತು, ಮಗಳಾದಳು. ತದನಂತರ ಇಡೀ ದಿನ ತಲೆಹರಟೆಗಳ ಹೊರತು ಬೇರೇನು ಹೊಳೆಯುವುದಿಲ್ಲ. ಧನ ಸಂಗ್ರಹಿಸಬೇಕು,
ಅದು ಇದು ಮಾಡಬೇಕು. ಮತ್ತಷ್ಟು ಅಧಿಕ ದುಡ್ಡಾದರೆ ರಾಜಕೀಯದಲ್ಲಿ ಹೋಗಬೇಕು. ಅಂದ್ರೆ ಮಹಿಮೆಯ ಹಸಿವಿರುತ್ತದೆ. ಮತ್ತು ಇದೇ ನಮ್ಮ ಜನ್ಮ ಮರಣದ ಮುಖ್ಯ ಕಾರಣವಾಗಿದೆ. ಈಗ ನೀವು ಧರಂದಾಸನ ಪ್ರಸಂಗದಲ್ಲಿ ಕೇಳುತ್ತಿದ್ದೀರಿ. ಎಷ್ಟೊಂದು ಹಂಬಲವಿತ್ತು, ಎಷ್ಟೊಂದು ಧನವಿತ್ತು, ಏನು ಬೇಕಾದರೂ ಆಗಿ, ರಾಜರಾಗಿ, ಮಹಾರಾಜರಾಗಿ, ಧನಿಕರಾಗಿ, ಇಲ್ಲವೇ ಬಡವ ನಿರ್ಧನರಾಗಿ. ಈಗ ನಿರ್ಧನನಿಗಂತೂ ಸ್ವಾಭಾವಿಕ ಸಂತೃಪ್ತಿ ಇಲ್ಲ. ಅವನು ಬಯಸುತ್ತಾನೆ ಧನ ಬೇಕೆಂದು. ಧನವಿದ್ದರೆ ಸುಖವಿದೆ. ಯಾರಿಗೆ ಸಂತಾನವಿಲ್ಲ ಅವನು ತಿಳಿಯುತ್ತಾನೆ ಸಂತಾನವಿದ್ದರೆ ಮಾತ್ರ ಸುಖ. ಯಾರೋ ಸೇಟು ಯೋಚಿಸುತ್ತಾನೆ ಧನವಂತನು, ನನಗ್ಯಾವ ಸುಖವಿಲ್ಲವೆಂದು. ಸುಖವಂತೂ ಈ ರಾಜ ಮಹಾರಾಜರಿಗೆ ಇರುತ್ತದೆ. ರಾಜ ಮಹಾರಾಜರಿಗೆ ಕನಸಿನಲ್ಲಿಯೂ ಸುಖ ಇರುವುದಿಲ್ಲ. ಮಕ್ಕಳೇ, ಈ ಮಾತು ಯಾವ ದಿನ ನಿಮ್ಮ ಹೃದಯದಲ್ಲಿ ಮನೆ ಮಾಡುತ್ತದೆ ಅಂದ್ರೆ ಇದು ಸುಖವೇ ಅಲ್ಲವೆಂದು. ರಾತ್ರಿಯೂ ನಿದ್ರೆ ಬರುವುದಿಲ್ಲ ಈ ರಾಜರಿಗೆ, ಮಂತ್ರಿಗಳಿಗೆ. ಆದರೆ ಕೆಲವು ದಿನ ಕಮಾಂಡ್ ನಡೆಯುತ್ತದೆ ಇವರದ್ದು. ಅದರಲ್ಲಿಯೇ ಬೀಗುತ್ತಿರುತ್ತಾರೆ. ನಂತರ ಇವರು ಯೋಚಿಸುತ್ತಾರೆ ಸ್ವರ್ಗದಲ್ಲಿ ಸುಖ ಇರಬಹುದೆಂದು. ಸ್ವರ್ಗದ ರಾಜ ಇಂದ್ರನು ಕೂಡ ಮಹಾದುಃಖಿ. 24 ಗಂಟೆ ಟೆನ್ಷನ್ ಇರುತ್ತದೆ. ಯಾರಾದರೂ ತಪಸ್ಸನ್ನು ಮಾಡಿ ನಿನ್ನ ಈ ರಾಜ್ಯವನ್ನು ಕಬಳಿಸದಿರಲೆಂದು ಸ್ವರ್ಗದ ರಾಜ ಕೆಳಗೆ ಯಜ್ಞ ಮಾಡಿ ಅಥವಾ ತಪಸ್ಸನ್ನು ಮಾಡಿ ಆಗುತ್ತಾನೆ. ಹಾಗೂ ಅದರಲ್ಲೊಂದು ಷರತ್ತಿರುತ್ತದೆ. ನಿನ್ನ ಆಳ್ವಿಕೆಯಲ್ಲಿ, ನಿನ್ನ ಶಾಸನ ಕಾಲದಲ್ಲಿ ಒಂದೊಮ್ಮೆ ಯಾರೋ ಪೃಥ್ವಿಯ ಮೇಲೆ ಭಂಗವಾಗದೆ ತಪಸ್ಸನ್ನು ಮಾಡಿಕೊಂಡರೆ ಇಂತಿಷ್ಟು ಸಮಯ ನಿರ್ಧಾರಿತವಾಗಿರುತ್ತದೆ. ಮತ್ತು 100 ಅಶ್ವಮೇಧ ಯಾಗ ನಿರ್ಬಾಧೆಯಿಂದ ಮಾಡಿದರೆ ನಿನ್ನ ಪದವಿಯನ್ನು ಕಸಿದುಕೊಳ್ಳಲಾಗುತ್ತದೆ. ಅವಳಿಗೆ ಈ ಪದವಿಯನ್ನು ನೀಡಲಾಗುತ್ತದೆ. ಆ ಕಾರಣಕ್ಕೆ ಮಕ್ಕಳೇ, ಆ ರಾಜ್ಯವನ್ನು ಕಾಪಾಡಿಕೊಳ್ಳಲು ಇಂದ್ರನು ಸಂಪೂರ್ಣ ಮಿತಿಯನ್ನು ಕೂಡ ಮೀರುತ್ತಾನೆ. ಮಾನ ಮರ್ಯಾದೆಗಳ ವಿಚಾರ ಕೂಡ ಮಾಡುವುದಿಲ್ಲ. ಒಂದು ಪ್ರಸಂಗ ಬರುತ್ತದೆ. ಮಾರ್ಕಂಡೇಯ ಋಷಿ ತಪಸ್ಸನ್ನು ಮಾಡುತ್ತಿದ್ದ ಬಂಗಾಳದ ಕೊಲ್ಲಿಯಲ್ಲಿ. ಇಂದ್ರನಿಗೆ ಗೊತ್ತಾಯಿತು, ಒಬ್ಬ ಸಾಧಕನು ಮಾರ್ಕಂಡೇಯ ಬಹಳ ಘನಘೋರ ತಪಸ್ಸು ಮಾಡುತ್ತಿದ್ದಾನೆ. ಹಾಗೂ ಕೆಲವು ದಿನಗಳಲ್ಲಿಯೇ ಅವನ ತಪಸ್ಸು ಸಂಪೂರ್ಣವಾಗುವುದಿದೆ ಮತ್ತು ನಿನ್ನ ಗದ್ದುಗೆ ಹೋಗುತ್ತದೆ. ಅವನು ತನ್ನ ದೇವತೆಗಳನ್ನು ಗುಪ್ತ ರೂಪದಲ್ಲಿ ಗುಪ್ತಚರನನ್ನು ಬಿಟ್ಟಿರುತ್ತಾನೆ. ಇಂದ್ರನು ತನ್ನ ಪತ್ನಿಯನ್ನು ಕಳುಹಿಸಿದ ಅವನ ಧರ್ಮಭಂಗಗೊಳಿಸಲು. ಪೂರ್ತಿ ಅಂತ್ಯವಾಗುತ್ತದೆ. ಮನುಷ್ಯ ಯಾವಾಗ ತನ್ನ ಪತ್ನಿಯನ್ನು ಪರಪುರುಷನ ಬಳಿ ಕಳುಹಿಸುತ್ತಾನೆ ಅಲ್ಲಿಗೆ ಎಲ್ಲವೂ ಅಂತ್ಯವಾದಂತೆ. ಇಷ್ಟೊಂದು ಕೇಳಮಟ್ಟಕ್ಕೆ ಇಳಿಯಬೇಕಾಗುತ್ತದೆ ಈ ರಾಜ್ಯವನ್ನು ಉಳಿಸಿಕೊಳ್ಳಲು. ಹಾಗೂ ಅವಳು ಸಹ ಸೋತು ಹೋಗುತ್ತಾಳೆ. ನಂತರ ಇಂದ್ರನು ಹೋಗುತ್ತಾರೆ. ಇದು ಬಹಳ ಉದ್ದಕತೆಯಾಗಿದೆ, ಮತ್ತೆ ಎಂದಾದರೂ ತಿಳಿಸುತ್ತೇನೆ. ಮಾರ್ಕಂಡೇಯ ಋಷಿಯು ಇಂದ್ರನ ಪದವಿಯನ್ನು ಟಾರ್ಗೆಟ್ ಮಾಡಿ ತಪಸ್ಸು ಮಾಡುತ್ತಿರಲಿಲ್ಲ. ಈ ಋಷಿಗಳು ಏನು ಮಾಡುತ್ತಿರುತ್ತಾರೆ? ಓಂ ನಾಮದ ಜಪ ಮತ್ತು ತಪ ಮಾಡುತ್ತಾರೆ. ಈ ಎರಡನ್ನೂ ಮಾಡುತ್ತಾರೆ. ತಪವನ್ನಂತೂ ಇವರು ಬ್ರಹ್ಮನಿಂದ ಕಲಿತರು. ಬ್ರಹ್ಮ ಕಮಲದ ಹೂವಿನ ಮೇಲೆ ಕುಳಿತಿದ್ದರು ಅವರು ಚೇತನಾವಸ್ಥೆಗೆ ಬಂದಾಗ. ಕಮಲವು ಜಲದಲ್ಲಿರುತ್ತದೆ. ಕಮಲದ ಹೂ ಎಲ್ಲ ಕಡೆ ಜಲವೇ ಜಲವಿತ್ತು. ಆಕಾಶವಾಣಿಯಾಯಿತು ತಪ ಮಾಡೆಂದು. ಈ ಆಕಾಶವಾಣಿಯನ್ನು ಅವನು ಭಗವಂತನದ್ದೆಂದು ನಂಬಿದ. 1000 ವರ್ಷ ತಪಸ್ಸು ಮಾಡಿದ. ಮರಳಿ ಆಕಾಶವಾಣಿಯಾಯಿತು, ಸೃಷ್ಟಿ ರಚಿಸು ಅಂದ್ರೆ ಜೀವಿಗಳ ಉತ್ಪತ್ತಿ ಮಾಡು. ಹಾಗಾಗಿ ಹೇಳುವ ಭಾವ ಏನೆಂದರೆ ಮಕ್ಕಳೇ, ನಂತರ ಇವರಿಗೆ ವೇದಗಳು ದೊರೆತವು. ಬ್ರಹ್ಮ ವೇದಗಳನ್ನು ಓದಿದ. ಇವರೆಲ್ಲ ಬ್ರಹ್ಮನ ಸಂತಾನರಾಗಿದ್ದಾರೆ. ಇವರೆಲ್ಲರ ಗುರು ಬ್ರಹ್ಮ ಆಗಿದ್ದಾರೆ. ಬ್ರಹ್ಮ ಇವರಿಗೆ ಹೇಳಿದ ಓಂ ನಾಮದ ಜಪ ವೇದಗಳಲ್ಲಿ ಬರೆದಿದೆ. ಮಕ್ಕಳೇ, ಬ್ರಹ್ಮನು ವೇದಗಳನ್ನು ಓದಿದ. ಅದರಲ್ಲಿ ಯಜುರ್ವೇದ ಅಧ್ಯಾಯ 40 ಮಂತ್ರ 15ರಲ್ಲಿ ಓಂ ನಾಮವಿದೆ. 4 ವೇದಗಳಲ್ಲಿ ಬೇರೆಲ್ಲಿಯೂ ಇನ್ನೊಂದು ನಾಮವಿಲ್ಲ. ಮತ್ತೊಮ್ಮೆ ಓಂ ನಾಮದ ಉಲ್ಲೇಖವಿಲ್ಲ. ಹಾಗಾಗಿ ಓಂ ನಾಮವನ್ನಂತೂ ವೇದಗಳಿಂದ ಆಯ್ಕೆ ಮಾಡಿಕೊಂಡರು ಮತ್ತು ತಪ ಭಗವಂತನ ಆಕಾಶವಾಣಿ ಎಂದು ನಂಬಿದ್ದರು ಬ್ರಹ್ಮ. ಆದ್ದರಿಂದ ಋಷಿ ಮುನಿಗಳು ಅದೇ ಆಧಾರದಿಂದ ಸಾಧನೆಗಳನ್ನು ಮಾಡಿದರು. ಮಾರ್ಕಂಡೇಯನು ಅದೇ ವ್ಯರ್ಥ ಸಾಧನೆ ಮಾಡುತ್ತಿದ್ದ. ಅವಳಿಗೆ ಇಷ್ಟಂತೂ ಗೊತ್ತಿತ್ತು, ಇಂದ್ರನ ರಾಜ್ಯ ಕೂಡ ವ್ಯರ್ಥವಿದೆ ಎಂದು. ಓಂ ಮಂತ್ರದ ಜಪದಿಂದ ಬ್ರಹ್ಮಲೋಕದ ಪ್ರಾಪ್ತಿ ಆಗುತ್ತದೆ. ಆದ್ದರಿಂದ ಅವನು ಓಂ ನಾಮದ ಜಪ ಮಾಡುತ್ತಿದ್ದ. ಆ ಕಡೆಯಿಂದ ಅವನು ತಪಸ್ಸನ್ನು ಸಹ ಮಾಡುತ್ತಿದ್ದ. ಓಂ ನಾಮದ ಜಪದಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಗೀತೆಯ ಅಧ್ಯಾಯ 8ರ ಶ್ಲೋಕ 13ರಲ್ಲಿ ಗೀತೆಯನ್ನು ಹೇಳುವ ಪ್ರಭು ಹೇಳುತ್ತಾನೆ, ಓಂ ಇದ್ದಿಚೇಕಕ್ಷರಂ ದರಂ ವಿವಾರ ವಾಮನುಷಮಳ್
ಯೇ ಪರ್ಯಾಪ್ತಿ ತದನು ನೇಹಂ ಸ ಯಾತಿ ಪರಮಾಂ ಗತಿ. ಬ್ರಹ್ಮನಾದ ನನ್ನ ಕೇವಲ ಒಂದೇ ಓಂ ನಾಮವಿದೆ. ಯಾರು ಅಂತಿಮ ಶ್ವಾಸದ ತನಕ ಇದರ ಭಕ್ತಿ ಮಾಡುತ್ತಾ ಶರೀರ ಬಿಟ್ಟು ಹೋಗುತ್ತಾರೋ ಅವನು ಓಂ ನಾಮದಿಂದ ಸಿಗುವ ಪರಮಗತಿ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಇದೆಲ್ಲಿ ಪ್ರಮಾಣವಿದೆ? ಶ್ರೀ ದೇವಿ ಮಹಾಪುರಾಣದ 6ನೇ ಅಧ್ಯಾಯ. ಶ್ರೀ ದೇವಿಯು ದುರ್ಗೆಯು ರಾಜ ಹಿಮಾಲಯನಿಗೆ ಹೇಳುತ್ತಾರೆ. ರಾಜ ಹಿಮಾಲಯ ಹೇಳುತ್ತಾನೆ, ನನಗೆ ಮೋಕ್ಷ ಮಾರ್ಗವನ್ನು ತಿಳಿಸಿ. ಅವನು ದೇವಿಯ ಪರಮ ಭಕ್ತನಾಗಿದ್ದ. ದೇವಿಯು ರಾಜ ಹಿಮಾಲಯನಿಗೆ ಹೇಳಿದಳು, ಓಂ ನಾಮದ ಜಪ ಮಾಡು, ಇದರಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ. ದಿವ್ಯ ಆಕಾಶರೂಪಿ ಬ್ರಹ್ಮಲೋಕದಲ್ಲಿ ಇರುತ್ತಾರೆ. ಇತಿ ಸಿದ್ಧಂ. ಓಂ ನಾಮದ ಜಪದಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ. ಗೀತೆಯ ಅಧ್ಯಾಯ 8ರ ಶ್ಲೋಕ 16ರಲ್ಲಿ ಹೇಳಿದ್ದಾರೆ, ಬ್ರಹ್ಮಲೋಕದಲ್ಲಿ ಹೋದ ಸಾಧಕರು ಸಹ ಪುನರಾವರ್ತಿಯಲ್ಲಿ ಇದ್ದಾರೆ, ಮರಳಿ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಈಗ ಯಾರು ಯಾವ ಸಾಧನೆಯನ್ನು ಮಾಡುತ್ತಿದ್ದಾನೆ ಅದನ್ನೇ ಉತ್ತಮವೆಂದು ನಂಬಿ ಮಾಡುತ್ತಿದ್ದಾನೆ. ಇಲ್ಲದಿದ್ದರೆ ಮಾಡುವುದೇ ಇಲ್ಲ, ಇಚ್ಛೆಯೇ ಆಗುವುದಿಲ್ಲ ಅವರದು. ಹೇಳಿ, ಇವರಿಗೆ ಇದೇ ಗೊತ್ತಿಲ್ಲ ನೀವೇನು ಮಾಡುತ್ತಿದ್ದೀರಿ, ಅದರ ಪ್ರತಿಫಲ ಏನಾಗುತ್ತದೆಂದು. ಒಂದು ಕಥೆಯನ್ನು ಹೇಳುತ್ತೇನೆ, ಚಿಕ್ಕದಾದ ಚುಟುಕು, ಸತ್ಯವಾಗಿದೆ, ಚುಟುಕಲ್ಲ. ಉದಾಹರಣೆ, ದಾಸನ ಬಳಿ ಒಬ್ಬ ಸಹೋದರಿ ತನ್ನ ಇನ್ನೊಬ್ಬ ಸಹೋದರಿಯನ್ನು ಕರೆತಂದಳು. ಅವಳ ಪತಿ ಸಾರಾಯಿಯನ್ನು ಕುಡಿಯುತ್ತಿದ್ದ ಮತ್ತು ಪ್ರತಿದಿನ ಥಳಿಸುತ್ತಿದ್ದ, ಜಗಳವಾಡುತ್ತಿದ್ದ. ಹಾಗೂ ಯಾರು ಕರೆದುಕೊಂಡು ಬಂದಿದ್ದಳು ಅವಳ ಪತಿ ಕೂಡ ನಾಲಾಯಕನಾಗಿದ್ದ. ಪರಮಾತ್ಮ ದಯೆ ತೋರಿದರು. ಅವನು ಬದಲಾದ, ಸುಧಾರಿಸಿದ, ದೃಢವಾಗಿ ಭಕ್ತಿ ಮಾಡತೊಡಗಿದ, ಬಹಳ ಸುಧಾರಿಸಿದ. ಚರ್ಚೆ ಆಗತೊಡಗಿತು ಊರಿನಲ್ಲಿ. ಅದಕ್ಕೆ ಆ ಸಹೋದರಿ ಹೇಳಿದಳು, ನಾನಂತೂ ನನ್ನ ಸಹೋದರಿಯನ್ನು ನೋಡಿ ಬಂದೆ, ಅವಳಿಗಂತೂ ಎಲ್ಲ ಸುಖಗಳಾದವು. ನಾನಂದೆ, ಮಗಳೇ, ನಿನಗೂ ಸಹ ಆಗುವವು. ಇವು ನಮ್ಮ ಮರ್ಯಾದೆಯ ಪಾಲನೆ ಮಾಡಬೇಕಾಗುತ್ತದೆ. ಅವಳು ಹೇಳಿದಳು, ಗುರುಗಳೇ, ನಾನು ಈ ವ್ರತಗಳನ್ನು ಬಿಡುವುದಿಲ್ಲ. 16 ಶುಕ್ರವಾರದ ವ್ರತವನ್ನು ಮಾಡುತ್ತೇನೆ. 16 ಶುಕ್ರವಾರದ ವ್ರತ ಮಾಡುವುದಿದೆ. ಈಗ 5-6 ಅಷ್ಟೇ ಆಗಿವೆ ನನ್ನದು. ನಾನು ಹೇಳಿದೆ, ನಮ್ಮ ನಾಮ ಪಡೆಯಬೇಕಿದ್ದರೆ ಅವೆಲ್ಲ ತ್ಯಾಗ ಮಾಡಬೇಕು. ಈ ವ್ರತವನ್ನು ಯಾವ ಉದ್ದೇಶಕ್ಕಾಗಿ ಮಾಡುತ್ತೀಯಾ? ಲಾಭವೇನಾಗುತ್ತದೆ ನಿಮಗೆ? ನಂತರ ಹೇಳಿದಳು, ತಿಳಿಸಿದ್ರು ಯಾರೋ, ನಿನ್ನ ಪತಿ ಸಾರಾಯಿ ಬಿಡುತ್ತಾನೆ. ನಾನು ಕೇಳಿದೆ, ಮೊದಲು 16 ಶುಕ್ರವಾರದ ವ್ರತದ ಪ್ರತಿಫಲ ತಿಳಿಸು, ಏನಾಗುತ್ತದೆ? ಈ ಅನ್ಯ ಉಪಾಸನೆಯವರು, ಈ ವ್ಯರ್ಥ ಸಾಧನೆ ಮಾಡುವವರು ಏನು ತಿಳಿಸುತ್ತಾರೆ? ಒಬ್ಬ ಸಹೋದರಿಯ ಪತಿ ವಿದೇಶಕ್ಕೆ ಹೋಗಿದ್ದ ಹಾಗೂ ಅವರು 3-4 ವರ್ಷಗಳ ತನಕ ಬರಲೇ ಇಲ್ಲ. ಅವಳು ಯಾರೋ ಜ್ಯೋತಿಷಿಗಳಿಗೆ ತೋರಿಸಿದಳು. ಬಹಳ ಸಲ ಕೈ ತೋರಿಸಿದಳು. ಯಾರೋ ಹೇಳಿದ, ನಿನ್ನ ಪತಿ ನಿನ್ನನ್ನು ಮರೆತು ಬಿಟ್ಟಿದ್ದಾನೆ, ನಿನ್ನ ನೆನಪು ಉಳಿದಿಲ್ಲ. ಮಾತಾ ಸಂತೋಷಿಯ ವ್ರತಗಳನ್ನು ಇಡು 16, ನಿನ್ನ ಪತಿ ಮರಳಿ ಬರುತ್ತಾನೆ. ಅವಳು ವ್ರತ ಇಡಲು ಆರಂಭಿಸಿದಳು. ಶುಕ್ರವಾರದ್ದು 16ನೇ ದಿನ, 16ನೇ ದಿನದ ವ್ರತದಂದು ಮರಳಿ ಬಂದ. ಅದಾಗಿದೆ ಇದರ ಫಲ. ನಾನೆಂದೆ, ನಿನ್ನ ಪತಿ ಪ್ರತಿದಿನ ಬಂದು ಥಳಿಸುತ್ತಾನೆ, ಯಾಕೆ ಮಾಡುವೆ ಈ ವ್ರತಗಳನ್ನು? ಬುದ್ಧಿ ಎಲ್ಲಿ ಹೋಗಿದೆ ನಿಮ್ಮದು? ನೀನಂತೂ ಇಡಲೇಬಾರದು. 3-4 ದಿನ ಬರದಿದ್ದರೆ ಉತ್ತಮ, ಹೊಡೆತ ತಪ್ಪುತ್ತದೆ. ಹೇಳುವ ಉದ್ದೇಶವೇನೆಂದರೆ ಮಕ್ಕಳೇ, ಇನ್ನು ಗುರುವಾಗಾಂ ಬಗಾಡೆ ಸ್ವಂತ ಗುರುವಾಗಾಂ ನುಗಾಡೆ ಶೇಖರಂ ಜೀಮ್ ಕಲ್ಲಾಗಿ ಗೀಮ್ ಜಡೆ ನೀಲಾಡೆ. ಹಾಗಾಗಿ ಮಾರ್ಕಂಡೇಯ ಋಷಿ ಇಂದ್ರನಿಗೆ ಹೇಳುತ್ತಾನೆ, ಇಂದ್ರ, ನೀನು ಇಂದ್ರನ ಪದವಿಯನ್ನು ಬಿಡು, ಮುಂದಿನ ಜನ್ಮದಲ್ಲಿ ಕತ್ತೆಯಾಗುವೆ. ಆಗ ಇಂದ್ರ ಹೇಳುತ್ತಾನೆ, ಮುಂದಿನದ್ದು ಮುಂದೆ ನೋಡೋಣ, ಈಗಂತೂ ಮೋಜು ಮಾಡಲು ಬಿಡಿ. ನೋಡಿ, ನಮ್ಮ ಬುದ್ಧಿ ಇಲ್ಲಿಯ ತನಕ ಶೆಟ್ಟಾಗಿ ಬಿಟ್ಟಿದೆ. ನಂತರವೇನು ನೋಡುವೆ? ನಂತರ ಕತ್ತಿಯಾದ ಮೇಲಂತೂ ಕುಂಬಾರ ನೋಡುವನು, ಕೋಲಿನಿಂದ ಹೊಡೆಯುವನು, ಕ್ವಿಂಟಲ್ಗಳಷ್ಟು ಸಾಮಾನು ಇರುವನು ಬೆನ್ನಿನ ಮೇಲೆ. ಮಾರ್ಕಂಡೇಯ ಋಷಿ ಅವನಿಗೆ ಹೇಳುತ್ತಾನೆ, ನಾನು ಮಾಡುತ್ತಿರುವ ಸಾಧನೆ ಮಾಡು, ನಿನ್ನನ್ನು ಬ್ರಹ್ಮಲೋಕಕ್ಕೆ ತಲುಪಿಸುವೆ. ಮಕ್ಕಳೇ, ಅದು ಹೇಳ್ತಾರಲ್ಲ, ಸುತ್ತಿ ಬಳಸಿ ಮತ್ತೆ ಅದೇ ಜಾಗಕ್ಕೆ ಬರೋದು. ಎಲ್ಲಿಯಾದರೂ ಹೋಗಿ ಇವರದು ಈ ಜ್ಞಾನವಂತೂ ಇಷ್ಟೇ ಆಗಿದೆ. ಇಷ್ಟೇ ಇವರ ಅಂತಿಮ ಭಕ್ತಿಯಾಗಿದೆ. ಈಗ ಪ್ರಸಂಗ ಧರ್ಮದಾಸನದ್ದು ನಡೆಯುತ್ತಿದೆ. ಈ ವ್ಯರ್ಥ ಪ್ರಯಾಸ ಧರ್ಮದಾಸನು ಬಹಳ ಮಾಡಿದ್ದ. ಹಾಗೂ ಯಾವಾಗ ಕಣ್ಣುಗಳು ತೆರೆದವು, ಹೊಯ್ ಹೊಯ್ ಹೊಯ್, ಯಾವಾಗ ಪರಮಾತ್ಮ ಅವರನ್ನು ಬಿಟ್ಟು ಹೊರಟರು, ಇಬ್ಬರು ಪತಿಪತ್ನಿ ನೋಡುತ್ತಲೇ ನಿಂತು ಬಿಟ್ಟರು. ಕಣ್ಣೀರು ಸುರಿಯುತ್ತಿತ್ತು. ಕಣ್ಮರೆ ಆದರೂ ಭಗವಂತ. ಆಗ ಬೀದಿಯಿಂದ ಹೊರಗೆ ಬಂದನು. ಬಂದು ತುಂಬಾ ಹತ್ತರು ಹೊರಗೆ ಕುಳಿತುಕೊಂಡು, ಅದು ಗೊತ್ತಿಲ್ಲ ಬರುವರೋ ಬರುವುದಿಲ್ಲವೋ, ಇವರು ಊರ ಹೆಸರನ್ನು ತಿಳಿಸುವುದಿಲ್ಲ. ಇದು ಸಹ ಅದ್ಭುತವಾಯಿತು. ಪರಮಾತ್ಮ ಮರಳಿ ಬರುತ್ತಾರೆ. ಬಂದಾಗ ಧರ್ಮದಾಸರು ಬಹಳ ಖುಷಿಪಟ್ಟರು.
ಚರಣಗಳನ್ನು ಹಿಡಿದು ಬಹಳಷ್ಟು ಪ್ರಶ್ನೋತ್ತರ ಮಾಡಿದರು. ಕೊನೆಯಲ್ಲಿ ಹೇಳತೊಡಗಿದರು ಧರಂದಾಸರು, ಹೇ ಪ್ರಭು, ಅವಿವೇಕ ಕಲಾ ತುಮಾರಿ ಹಮ್ ಹೈ ತೀಢ ಜೀವ ಬೇವಿಚಾರಿ ಸತ್ಯಲೋಕ ತೋ ವರ್ಣ ಸುನಾವ ಶೋಭಾ ಪುರುಷ ಅನ್ಸಲ ಸದ್ಭಾವ. ಹೇ ಪರಮಾತ್ಮ, ನೀವು ಸತ್ಯಲೋಕದ ಬಗ್ಗೆ ತಿಳಿಸಿದ್ದೀರಿ. ನೀವು ಪರಮಾತ್ಮನ ಶೋಭೆಯನ್ನು ತಿಳಿಸಿದ್ದೀರಿ. ಅಲ್ಲಿರುವ ಹಂಸಾತ್ಮರದ್ದು ಕೂಡ ಅದ್ಭುತವಾದ ಸುಖಗಳನ್ನು ತಿಳಿಸಿದ್ದೀರಿ. कैसल देश राज में हाही ಸಿದ್ಧ ಇಚ್ಛಾ ಪರ್ವು ದೇಖಿಲ್ತಾಯಿ. ಅದೆಂತಹ ದೇಶವಾಗಿದೆ, ಎಂತಹ ಲೋಕವಾಗಿದೆ, ನನ್ನ ಮನಸ್ಸಾಗುತ್ತಿದೆ ಅದನ್ನು ನೋಡಬೇಕೆಂದು. ಪರಮಾತ್ಮ ಹೇಳಿದರು, ಧರಂದಾಸ್ ಏ ನಿರ್ಗನಿಕಾಯ. ನಿರ್ಗನಿ ಅಂದ್ರೆ ವ್ಯರ್ಥ ಹೊಲಸು ತುಂಬಿದೆ. ಕಾಮ, ಕ್ರೋಧ, ಲೋಭ, ಉಗುಳು, ಬ್ಲಡ್, ಮಲ, ಮೂತ್ರ, ಇದರಲ್ಲಿ ಹೇಗೆ ದರ್ಶನವಾಗುತ್ತದೆ ಆ ಭಗವಂತನದ್ದು? ನಾನೇನು ತಿಳಿಸುತ್ತೇನೆ, ನೀನು ಆ ರೀತಿ ಭಕ್ತಿಯನ್ನು ಆರಂಭಿಸು. ಮತ್ತು ಯಾವಾಗ ಶರೀರವನ್ನು ಬಿಟ್ಟು ಹೋಗುವೆಯೋ ಆಗ ಪರಮಾತ್ಮನ ದರ್ಶನವಾಗುತ್ತದೆ. ಅಲ್ಲಿ ಸತ್ಯಲೋಕವನ್ನು ನೋಡಿ, ಅಲ್ಲಿ ನಿಮ್ಮ ಸಹೋದರ ಸಹೋದರಿಯರಲ್ಲಿ ಖುಷಿಯಿಂದ ಇರು. ಧರ್ಮದಾಸಿಯ ನರಗನಿಕಾಯ ಜೇತಲ ಪುರುಷ ದರಸ್ಕಿಮಿಪಾಯ. ಈ ಶರೀರದಲ್ಲಿ ಭಗವಂತ ಹೇಗೆ ಕಾಣುವನು? ತನ್ನ ಠೀಂಕಾದ ಪೂರಾ ಪೂರ್ವಾಯಿ ಶತ್ರು ದೇಖೋದೆ. ಯಾವಾಗ ನಿನ್ನ ಶರೀರದ ಸಮಯ ಪೂರ್ಣವಾಗುತ್ತದೆ ಈ ಜೀವನ, ತರುవాత ಇದನ್ನು ಬಿಟ್ಟು ಸತ್ಯಲೋಕವನ್ನು ನೋಡು ಹೋಗಿ. ಧರ್ಮದಾಸ್ ದೇ ಜಗನ್ ಹೋರ ಹೇ ಪ್ರಭು ತಿರ್ಷ ವಿಟಾಹೋ ಮೋರ ಸರ್ವಟೇ ಪ್ರಭು ವಿಜಯ ಹೋಹಿ ಪುರುಷ ದರಸ್ವಿನಿ ಕಲ್ ಹೋಹಿ. ಎರಡು ಪಾದಗಳನ್ನು ಹಿಡಿದು ಧರ್ಮದಾಸ ಹೀಗೆ ಹೇಳಿದ, ಭಗವಂತ, ಒಳ್ಳೆ ಮಾಡಿ ತೋರಿಸಿ. ನನ್ನ ಈ ಭಗವಂತನ ದರ್ಶನದ ದಾಹ ನೀಗಿಸಿ. ಅವರ ದರ್ಶನದ ಹೊರತು ನನಗೆ ಒಂದು ಕ್ಷಣದ ನೆಮ್ಮದಿ ಆಗುವುದಿಲ್ಲ. ಆಗ ಪರಮಾತ್ಮ ಹೇಳಿದರು, ಸಹೋದರ, ನಾನೇ ಆ ಪ್ರಭು, ಇಡೀ ಸೃಷ್ಟಿಯ ಮಾಲೀಕ. ನಾನು ನಿಮ್ಮ ಗುರುವಾಗಿದ್ದೇನೆ. ದೀಕ್ಷೆ ನೀಡಿದರು ಧರ್ಮದಾಸನಿಗೆ. ನಂತರ, ನಾನು ನಿಮ್ಮ ಗುರುವಾಗಿದ್ದೇನೆ, ನಾನು ನಿಮ್ಮ ಭಗವಂತನಾಗಿದ್ದೇನೆ, ನಾನು ಸತ್ಯ ಪುರುಷನು, ಹಾಗೂ ನನ್ನದೇ ಹೆಸರು ಕಬೀರ್ ಆಗಿದೆ. ಆದರೆ ಅವನಿಗೆ ಈ ಮಾತು ತಿಳಿಯಲಿಲ್ಲ ಮತ್ತು ಮೇಲಿಂದ ಮೇಲೆ ಇದನ್ನೇ ಹೇಳತೊಡಗಿದ, ಭಗವಂತನ ದರ್ಶನ ಮಾಡಿಸಿ, ಭಗವಂತನ ದರ್ಶನ ಮಾಡಿಸಿಬಿಡಿ, ಆಗ ನನ್ನ ಆತ್ಮ ಒಪ್ಪುತ್ತದೆ. ಮಕ್ಕಳೇ, ವಿಚಾರ ಮಾಡಿ. ಮೊದಲು ನಾವು ಭಕ್ತಿ ಪ್ರಾರಂಭಿಸಿದ್ದೆವು ರಾಮನದ್ದು, ಕೃಷ್ಣನದ್ದು, ಶಂಕರ ಭಗವಂತನದ್ದು, ವಿಷ್ಣು ಭಗವಂತನ, ಮತ್ತೆ ಬೇರೆಯವರದ್ದು ಕೂಡ. ಹಾಗೂ ಎಲ್ಲರೂ ಸ್ವರ್ಗವನ್ನೇ ಹೇಳುತ್ತಿದ್ದರು. ಸ್ವರ್ಗವನ್ನು ತೋರಿಸಿ ಆವಾಗ ನಂಬುತ್ತೇನೆ ಎಂದು ಯಾರಾದರೂ ಹೇಳಿದ್ರಾ? ಹಾಗೂ ಯಾವಾಗ ಸರಿಯಾದ ಸ್ಥಾನಕ್ಕೆ ಬರುತ್ತಾನೆ, ಈ ಮನಸ್ಸು ಮೊಂಡ ಕುದುರೆಯಂತೆ ನಿಂತು ಬಿಡುತ್ತದೆ. ಇದು ಕೇವಲ ತಲೆಹರಟೆ ಮಾಡಿಸುತ್ತದೆ. ಸರಿದಾರಿಗೆ ತೊಡಗುವ ಸಮಯದಲ್ಲಿ ನೂರಾರು ಅಡ್ಡಿ ಆತಂಕಗಳನ್ನು ಉತ್ಪನ್ನ ಮಾಡುತ್ತದೆ. ಈ ಮನಸ್ಸು ಸತಾಯಿಸುತ್ತದೆ. ಗುಪ್ತ ಭಯಪರ್ಬು ಅವಗದಿತ್ತಾತ ಧರ್ಮದಾಸ್ ಮುಖಹವನದಾತ. ಯಾವಾಗ ಇಷ್ಟೊಂದು ಹಠ ಮಾಡತೊಡಗಿದ ಭಗವಂತ ಅಂತರ್ಧ್ಯಾನರಾದರು ಮತ್ತು ಧರ್ಮದಾಸನು ಬಾಯಿ ತೆರೆದುಕೊಂಡೇ ನಿಂತಿದ್ದ. ಹಾ ಎನ್ನಲಿಲ್ಲ, ಮಾತಾಡಲಿಲ್ಲ. ಇದೇನಾಯಿತು? ಏನು ಹೇಳಿದ? ಮಯಮತಿ ಹೀನ ಕುಮತಿ ಮೋಹಿಲಾಗ मोइसन कौन है जगवा बाबा, मैं मूरत पर पेट न कीना, अस साहिब के मैं नहीं चीने, अब कौन विधि दर्शन पाऊं, दर्शन बिना मैं प्राण गवाऊं, चरणों तक बिन करोण हग्राशा तदो शरीर कहे ಧರ್ಮದಾಸ. ಈಗೇನು ಹೇಳುತ್ತಾನೆ? ನಾನು ಬಹಳ ನಿಷ್ಪ್ರಯೋಜಕ, ನಾನು ದುಷ್ಟಾತ್ಮ, ಮತಿಹೀನನು. ಎಷ್ಟೊಂದು ಸ್ನೇಹ ತೋರಿಸಿದರು ಭಗವಂತ ನನಗೆ. ಹಾಗೂ ನೋಡು, ನಾನು ಎಷ್ಟೊಂದು ಹಠ ಮಾಡಿಬಿಟ್ಟೆ. ನನ್ನಂಥ ನಿರ್ಭಾಗ್ಯನು ಭೂಮಿಯ ಮೇಲೆ ಬೇರೊಬ್ಬನಿಲ್ಲ. ನಾನು ಮೂರ್ಖ, ನಾನು ಭಗವಂತನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಮತ್ತೆ ಅಳುತ್ತಿದ್ದಾನೆ. ಇದು ಈ ಮನಸ್ಸಿನ ಕೆಟ್ಟ ರೂಢಿಯಾಗಿದೆ. अब कौन विधि दर्शन पाऊं, दर्शन बिना मैं पुराण गवाऊं, ಸರ್ವೋದಕ್ ಮಿನ್ ಕರೋಣ ರಾಸ. ಎಲ್ಲಿಯ ತನಕ ಅವರ ಚರಣಗಳನ್ನು ತೊಳೆದು ಕುಡಿಯುವುದಿಲ್ಲವೋ ಅಲ್ಲಿಯವರೆಗೆ ಊಟ ಮಾಡುವುದಿಲ್ಲ. ತದೋ ಶರೀರ ಕಹದಿರುತ್ತೆ, ಇಲ್ಲದಿದ್ದರೆ ಸಾಯುವೆ. ದಿವಸ್ ಸಾತ್ ಲಗ್ ಅನನ್ಯ ಖಾವ ಭಜನ್ ಅಖಂಡ್ ನಾಮ ಲೋಲ. ಯಾವ ನಾಮ ನೀಡಿದರೂ ಅವುಗಳದ್ದೇ ದೃಢವಾಗಿ ಭಕ್ತಿ ಮಾಡುತ್ತಿದ್ದ. ಊಟ ಮಾಡಲಿಲ್ಲ, ತಿನ್ನಲಿಲ್ಲ, ಕುಡಿಯಲಿಲ್ಲ. ಸಾತ್ಮೆ ದಿನ ಪರೋ ಪರ್ಗೆಟ್ ದಿಖಾಯೆ ಧರ್ಮದಾಸ್ ಪದಿಗಯ ಹೊಲಾಯ್. 7ನೇ ದಿನ ಪರಮಾತ್ಮ ಬಂದರು. ಧರ್ಮದಾಸನು ಹಂಬಲಿಸುತ್ತಾ ಬಿದ್ದಲ್ಲಿಯೇ ಕಾಲುಗಳನ್ನು ಹಿಡಿದುಕೊಂಡ. ದಢಹಿನ ಶ್ವಾಸ ನಿಪಟ್ ಅದೀರ ಪಡೆ ಚರ್ಣ ಅಕ್ಷೀಣ ಶರೀರ. ಶರೀರ ಬಹಳ ನಿರ್ಬಲವಾಗಿತ್ತು.
ನೆಲದ ಮೇಲೆ ಬಿದ್ದಲ್ಲಿಯೇ ಸರಿದು ಮಾಲೀಕರ ಚರಣಗಳನ್ನು ಹಿಡಿದುಕೊಂಡ. ಕರ್ಗೆ ಸಾಹೇಬ್ ತಹೇ ಭಾವ ಶೇಷ ಹಾಕದೆ ಅಂಕಮದ. ಪರಮಾತ್ಮ ಅವನಿಗೆ ತಮ್ಮ ಕೈಯ ಆಸರೆ ನೀಡಿ ನಿಲ್ಲಿಸಿದರು ಹಾಗೂ ಎದೆಗಪ್ಪಿಕೊಂಡರು. ಧರಂದಾಸ್ ಶರಣೋದ್ಧೀನ ಶರಣ ಪಕಾರ ಹಾಸಮೀನ. ಧರಂದಾಸರು ನಂತರ ಎದ್ದು ಜಲವನ್ನು ತಂದರು. ಪರಮಾತ್ಮನ ಪಾದಗಳನ್ನು ತೊಳೆದು ಕುಡಿದರು. ಪರಮಾತ್ಮ ಹೇಳಿದರು, ಹೇ ಧರಂದಾಸ, ಪ್ರಸಾದ ಕುಚ್ ಖಾವು, ಏನನ್ನಾದರೂ ತಿನ್ನು. ತೆರ ಪ್ರಸಾದ ತೋ ಮೋಪಾವು, ನನ್ನ ಬಳಿ ಬಾ. ನಂತರ ನಿನಗೆ ಎಲ್ಲ ಜ್ಞಾನವನ್ನು ಹೇಳುವನು. ಅದಕ್ಕೆ ಧರಂದಾಸನು ಬೇಗನೆ ಏನೋ ಸ್ವಲ್ಪ ತಿಂದ. ಅವನಿಗೆ ಈ ಟೆನ್ಷನ್ ಇತ್ತು, ಇವರು ಹೊರಟು ಹೋಗುವರು. ಅಲ್ಪ ಸ್ವಲ್ಪ ತಿಂದು ನೀರನ್ನು ಕುಡಿದು ಬೇಗನೆ ಬಂದು ಕುಳಿತು ಬಿಟ್ಟ. ಧರಂದಾಸ್ ಶರಣಾಯಿ ಸ್ವಲ್ಪರ್ಭೂ ಹಗರ ಅಪಾರ್ ಸಾಧ್ ದಿವಸ ಕಹಾ ರಹೆ ಕೌನ್ ದೇಶ್ ಒಂದಾರ್. ಈಗ ಪರಮಾತ್ಮನಿಗೆ ಕೇಳತೊಡಗಿದ, ಭಗವಂತ, ನೀವು ಎಲ್ಲಿದ್ದಿದ್ರಿ, ಹೇಗೆ ಉಳಿದುಕೊಂಡ್ರಿ, ಎಲ್ಲಿ ಹೋಗಿದ್ರಿ? ಮರಳಿ ಅದೇ ಮಾತಿಗೆ ಬಂದು ನಿಂತು ಬಿಟ್ಟ. ಹೇ ಪ್ರಭು ಚಿಂತಾಜನಕ ಗೋರಾ ಪುರುಷ ದರಷ್ಟೇವು ಕರೋಣ್ಯಪದ. ಹೇ ಪ್ರಭು ಚಿಂತಾಜನಕ ಗೋರಾ ಪುರುಷ ದರಸ್ ದಿಖಾವೋ ಕರೋಣ್ಯ ಹೋರ. ನಾನು ಕೈ ಮುಗಿಯುತ್ತೇನೆ, ನಿಮ್ಮ ಆರತಿ ಮಾಡುತ್ತೇನೆ, ನನಗೆ ಭಗವಂತನ ದರ್ಶನ ಮಾಡಿಸಿ. ಪರಮಾತ್ಮ ಹೇಳುತ್ತಾರೆ, ಧರಂದಾಸ್ ಏ ಹಟ್ಕಾಕರಹು ಮಾನವ ಶಬ್ದ ಶೀಸ್ ಪರ ದರ್ಹು. ನಾನೇನು ಹೇಳುತ್ತಿದ್ದೇನೆ ಅದನ್ನು ಒಪ್ಪಿಕೊ ನೀನು. ಹಮರೇ ಗಹೆ ಪುರುಷ ಜಯ ದಿನ ಗಹೆ ಓ ಅಗ್ಲಾನ್ನಬೆ. ಈಗ ನನ್ನ ನಾಮವನ್ನು ಸರಿಯಾಗಿ ಜಪಿಸು. ನಾನು ಸಿಕ್ಕಿದ್ದೇನಲ್ಲ, ಗುರುವಿನ ಹೊರತು ಆ ಭಗವಂತನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಹಂಸೋ ತುರಸ್ ಐಸಾ ಆಹಿ ಜಲ್ ತರಂಗಂತರ ನಾಹಿ. ಭಗವಂತ ಮತ್ತು ನನ್ನಲ್ಲಿ ಇಷ್ಟೊಂದು ಅಂತರವೆಂದು ತಿಳಿದುಕೋ. ಇಷ್ಟು ಸಹ ಅಂತರವಿಲ್ಲ. ಹೇಗೆ ಸಮುದ್ರದಲ್ಲಿ ಅಲೆಗಳು ಏಳುತ್ತವೆ, ಅಲೆ ಮತ್ತು ನೀರು ಬೇರೆಯಾಗಿರುವುದಿಲ್ಲ. ಮಕ್ಕಳೇ, ಧರಂದಾಸರಿಗೆ ಬಹಳ ತಿಳಿಸುವ ಪ್ರಯತ್ನ ಮಾಡಿದರು. ಕೆ ಹಮರಿ ಸುರತ್ ಗಹೋ ಚಿತಲಾಯಿ ತಭಿ ಪುರುಷ ಪಥನ್. ನನ್ನನ್ನು ಭಗವಂತನ ರೂಪವೆಂದು ತಿಳಿಯಿರಿ, ಆಗ ಮಾಲೀಕನ ಪ್ರಾಪ್ತಿಯಾಗುತ್ತದೆ. ಶೇ ಸರ್ದೆ ಪ್ರತೀತ್ ಅಸಾನೆ ಗುರು ಓರ್ ಪುರುಷ ಭಿನ್ನೇ ಜಾನೆ. ಗುರು ಮತ್ತು ಪರಮಾತ್ಮನನ್ನು ಬೇರೆ ಎಂದು ತಿಳಿಯಬಾರದು. ಶಿಷ್ಯನಲ್ಲಿ ಅಷ್ಟೊಂದು ಶ್ರದ್ಧೆ ಇರಬೇಕು. ಜಬ್ ಲೋಕ್ ಚಿತ್ असरीती न्याव जब लग ऐसा भाव नहीं होगा तब लग जीव लोक नहीं शता. ಧರಂದಾಸ್ ಚಿತ್ ಬಹು ಸಕಾನೆ ಚಲೋ ಟೇಗ್ ವಿಂಟಿ ಠಾನೆ. ಎಲ್ಲವನ್ನು ಹೇಳಿಬಿಟ್ಟರು ಭಗವಂತ, ಆದರೆ ಅವನು ತನ್ನ ಮಾತನ್ನೇ ಮುಂದಿಟ್ಟ. ಪರಮಾತ್ಮ ಸಹ ಬಯಸುತ್ತಿದ್ದರು, ನಾನು ಒಬ್ಬ ನನ್ನ ಐ ವಿಟ್ನೆಸ್ ತಯಾರು ಮಾಡಬೇಕೆಂದು. ಹೇ ಪ್ರಭು ಸತ್ ಕಹೋ ಬಾಹಿ ತುಮ್ ತೇ ಕುಚ್ ತುಸ್ತಾಯಿ ನಾಯಿ ಮೋರೆ ತುಮ್ ಪುರುಷ ಹೋ ಸ್ವಾಮಿ ಎಂತ छुड़ाओ अंतर्यामी. वो प्रभु वर्णोन्मोख की शोभा ताते आदि मोर मन लोभा. आपने इतना सुंदर लोग बताया, वह भी इतने सुख बताए, तो इसलिए मैं देखना चाहता. तब ये लाभ बहुत हम देखा, आपके चमत्कार मैंने बहुत देखी थी. पुरुष दर्श में ये देखा, भगवान के दर्शन नहीं कर लूँ, इतना मेरे मन का दोष निकले नहीं. जो किंकर पर हो दयाला तो क्षण में होएगा ಪುರುಷಾನ. ನನ್ನ ಮನಸ್ಸಿನ ಸಂದೇಹ ಆವಾಗ ದೂರವಾಗುವುದು, ಯಾವಾಗ ನೀವು ಈ ದಯೆ ತೋರುವಿರಿ. ಪರಮಾತ್ಮ ಹೇಳಿದರು, ಧರಂದಾಸ, ಸರಿ ನಡೆ. ಮಕ್ಕಳೇ, ಆ ಸಮಯ ಪರಮಾತ್ಮ ಕಬೀರರು ಮತ್ತು ಧರಂದಾಸ ಒಬ್ಬರೇ. ಅವರದ್ದೊಂದು ಉದ್ಯಾನವಿತ್ತು, ಅದರಲ್ಲಿ ಇಬ್ಬರು ಇದ್ದರು. ಧರಂದಾಸರ ಆತ್ಮವನ್ನು ಕರೆದುಕೊಂಡು ಪರಮಾತ್ಮ ಮೇಲೆ ಒಯ್ದರು. ಹಿಂದಿನಿಂದ ಜನರು ನೋಡಿದರು, ಮನೆಯವರು ಹೋಗಿ ನೋಡಿದರು, ಧರಂದಾಸ ಬರಲೇ ಇಲ್ಲ. ಏನಾಯಿತು? ಅವನು ಎಚ್ಚರ ತಪ್ಪಿ ಬಿದ್ದಿದ್ದ. ಹೇಗೆಂದ್ರೆ ಕೋಮಾದಲ್ಲಿ ಇರುವಂತೆ, ಸತ್ತಿರಲಿಲ್ಲ. 3 ದಿನಗಳ ತನಕ ಹೀಗೆ ಇದ್ದ. ಮಾಲೀಕರಂತೂ ಮೇಲೊಯ್ದಿದ್ದರು. ಧರ್ಮನಿ ಜೋ ऐसो ಚಿತ್ಕೆ ನ ತಂತದ್ ಜಲ್ ಲೋಕ್ ಪ್ರವೀಣ. ಬಿಡು ಈ ಶರೀರವನ್ನು, ನಡೆ ನನ್ನ ಜೊತೆ. ರಾಖೋ ತನ್ನ ಗೋಣ ಲೇ ಹಂಸ ತಾ ಪೂಜ್ಯ ಜಾ ಕಾಲ್ ಹೈ ಸಂಸಾರ. क्षण एक बार पहुंचे जाए अवगत लीला लक्ष्य को पाए. 100 बार लोग देख सुख मानना ಉದಿತ್ ಅಸಂಖ್ಯ ಶಶಿ और ಭಾನ. ಇಷ್ಟೊಂದು ಪ್ರಕಾಶ ಆ ಲೋಕದ್ದು ಹೇಗೆಂದ್ರೆ ಅಸಂಖ್ಯ ಸೂರ್ಯ ಮತ್ತು ಚಂದ್ರ ಉದಯವಾಗಿರುವಂತೆ. ಪರಮಾತ್ಮ ಕಬೀರರು ಜಿಂದಾಬಾಬಾನ ರೂಪದಲ್ಲಿದ್ದರು. ಯಾವಾಗ ಸತ್ಯಲೋಕದಲ್ಲಿ ತಲುಪಿದರು ಮತ್ತು ಯಾವಾಗ ಆ
ಪರಮಾತ್ಮನ ಅರಮನೆಯ ಮುಂದೆ ಸತ್ಯಲೋಕದಲ್ಲಿ ಕಾವಲುಗಾರ ನಿಂತಿದ್ದ. ಪರಮಾತ್ಮ ಹೇಳಿದರು, ವ್ಯಕ್ತಿ ಲೋಕದಿಂದ ಒಬ್ಬ ಹಂಸ ಬಂದಿದ್ದಾನೆ. ಧರಂದಾಸ ಇವರ ಹೆಸರಾಗಿದೆ. ಹಾಗೂ ಇವರಿಗೆ ಪರಮಾತ್ಮನ ದರ್ಶನ ಮಾಡಿಸಿ. ಸತ್ಯ ಪುರುಷನದ್ದು. ದ್ವಾರಪಾಲಕನು ಮತ್ತೊಬ್ಬ ಭಕ್ತನನ್ನು ಕರೆದ ಮತ್ತು ಹೇಳಿದ, ಇವರಿಗೆ ಸತ್ಯಪುರುಷನ ದರ್ಶನ ಮಾಡಿಸಿ ಎಂದು. ಅರಮನೆಯಲ್ಲಿ ವೈರಿ ದರ್ಬಾರಿಗೆ ಯಾವಾಗ ಅವನು ಕರೆದೊಯ್ದ ಧರಂದಾಸನನ್ನು ಬಹಳಷ್ಟು ಭಕ್ತರು ಬೇರೆಯವರು ಬಂದರು. ಹಂಸನಿ ಅಂದ್ರೆ ಹೇಗೆ ಇಲ್ಲಿ ಭಕ್ತರೆಂದು ಹೇಳುತ್ತಾರೆ, ಅಲ್ಲಿ ಹಂಸರೆಂದು ಕರೆಯುತ್ತಾರೆ. ಭಕ್ತಮತಿಗೆ ಅಲ್ಲಿ ಹಂಸನಿ ಎನ್ನುತ್ತಾರೆ. ಹಂಸಂದ್ರೆ ಹಂಸ ಒಂದು ಪಕ್ಷಿ ಇದೆ, ಕೊಕ್ಕರೆಯಂತೆ ಇರುತ್ತದೆ. ಪೂರ್ತಿ ಸೇಮ್ ಟು ಸೇಮ್. ಆದರೆ ಅದರ ಗುಣ ಇದಾಗಿರುತ್ತದೆ, ಅದು ಮಾಂಸ ಮೀನು ತಿನ್ನುವುದಿಲ್ಲ. ಬೇಕಾದರೆ ಹಸಿವಿನಿಂದ ಸಾಯುತ್ತದೆ. ಕೇವಲ ಮುತ್ತುಗಳನ್ನು ತಿನ್ನುತ್ತದೆ. ಅಂದ್ರೆ ಸಂತ ಭಕ್ತನು ಅವರಾಗಿರುತ್ತಾರೆ, ಯಾರು ಎಲ್ಲ ತಲೆಹರಟೆಗಳನ್ನು ಬಿಟ್ಟು ಕೇವಲ ರಾಮನಾಮ ರೂಪಿ ಮುತ್ತು ಸೇವೆ ಸ್ಮರಣೆ ದಾನ ಮಾಡುವವರು. ಅವರನ್ನು ಹಂಸರೆಂದು ಕರೆಯುತ್ತಾರೆ. ಈಗ ಬಹಳಷ್ಟು ಹಂಸರು ಒಟ್ಟಾಗಿ ಬಂದರು. ಭಕ್ತರು ಮತ್ತು ಹಂಸನಿ ಭಕ್ತೆಯರು. ಮಕ್ಕಳೇ, ದಾಸನು ತಿಳಿಸುತ್ತಿರುತ್ತಾನೆ, ಯಾವ ಮಕ್ಕಳು ಸ್ಕೂಲಿನಲ್ಲಿ ಸುಖ ಪಡೆಯಬೇಕೆಂದು ಬಯಸುತ್ತಾರೋ ಮತ್ತು ಅಲ್ಲಿ ಅಸಂಬದ್ಧತೆಯಲ್ಲಿ ತೊಡಗಿರುತ್ತಾರೆ, ಅವರು ಸದಾಕಾಲ ದುಃಖಿಯಾಗುತ್ತಾರೆ. ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿ ಚೆನ್ನಾಗಿರುವ ನೌಕರಿ ಸಿಕ್ಕಿಬಿಟ್ಟರೆ ನಂತರ ಹಾಡಿ ಕುಣಿಯಿರಿ, ಅಲ್ಲಿ ಎಲ್ಲ ಸುಖಗಳು ಪಡೆಯಿರಿ. ಹಾಡಿ ಕುಣಿಯುವುದರ ಅರ್ಥ ಇಲ್ಲಿ ಪೃಥ್ವಿ ಲೋಕದಲ್ಲಂತೂ ಇರುವುದೇ ಇಲ್ಲ. ಹೇಳುವ ಭಾವಾರ್ಥ ಏನೆಂದ್ರೆ, ನೀವು ಸತ್ಯಲೋಕಕ್ಕೆ ಹೋದಾಗ ಅಲ್ಲಿ ಮೋಜು ಮಾಡಿ. ಇಲ್ಲಿ ಎಂತಹ ಕುಣಿತ, ಎಲ್ಲಿ ಹಾಡು, ಒಂದು ಕ್ಷಣದಲ್ಲಿ ಗೊತ್ತಿಲ್ಲ ಏನು ಸಂಭವಿಸುತ್ತದೋ. ಹೇಗೆಂದ್ರೆ ಬೇರೆ ಧರ್ಮದವರು ಸತ್ಯಲೋಕದ ಬಗ್ಗೆ ಹೇಳುತ್ತಾರೆ, ಸತ್ಯಲೋಕದ ಮಹಿಮೆ ತಿಳಿಸುತ್ತಾರೆ. ಅಂದ್ರೆ ಸತ್ಯಲೋಕದಲ್ಲಿ ಪ್ರಕಾಶವೇ ಪ್ರಕಾಶವಿದೆ, ಅಲ್ಲಿ ಬೇರೆ ಏನು ಇಲ್ಲವೇ ಇಲ್ಲ. ಆತ್ಮವು ಅದರಲ್ಲಿ ಹೀಗೆ ಸೇರಿಕೊಳ್ಳುತ್ತದೆ. ಹೇಗೆಂದ್ರೆ ಹನಿಯು ಸಮುದ್ರದಲ್ಲಿ ಸೇರಿಕೊಂಡಂತೆ. ಇಡೀ ರಾಧಾಸ್ವಾಮಿ ಪಂಥ, ಸಚ್ಚ ಸೌದ ಸಿರ್ಸಾದವರು, ಜಯಗುರುದೇವದವರು, ಇನ್ನು ಉಳಿದೆಲ್ಲರೂ ಇದನ್ನೇ ಬಡಬಡಿಸುತ್ತಿದ್ದಾರೆ. ಅಲ್ಲೇನೂ ಇಲ್ಲ. ಮತ್ತು ಕಣ್ಣಾರೆ ಕಂಡ ಧರ್ಮದಾಸ ಏನು ತಿಳಿಸುತ್ತಾನೆ, ವಾಣಿಯನ್ನು ಓದುತ್ತೇನೆ, ಇದು ಹಾಗೆಯೇ ಬರೆದಿಡಲಾಗಿದೆ, ಹಳೆಯ ಕಾಲದ್ದು, ಅಷ್ಟೊಂದೇನು ಶುದ್ಧವಿಲ್ಲ. ಆದರೆ ಅರ್ಥ ಅದ್ಭುತವಾಗಿದೆ ಇದರದ್ದು. ಹೇಳುತ್ತಾರೆ, ಜಿತ್ ದೇಖ ಜಗಮಗ್ ಜಲ್ಕಾಹಿ ದೇಖತ್ ಹರ್ಷಿತ್ ಭಯ ಹೇವ. ಧರ್ಮದಾಸನು ನೋಡಿದ್ದದ್ದೆಲ್ಲ ಅಷ್ಟೊಂದು ಸುಂದರತೆ, ಪ್ರಕಾಶವೇ ಪ್ರಕಾಶ, ಅದ್ಭುತವಾದ ಹೊಳಪು. ನೋಡಿ ನೋಡಿ ಖುಷಿಯಾಗುತ್ತಿದ್ದಾನೆ. ದೇಖ್ ದೇಖ್ ಸೂರ द्वारपाल हंस जो रहिया ताम एक हंस से कहिया, हे हंस तुम जावರಿಯುವಾಯಿ ಪುರುಷ ದರ್ಶ ದೇ ಆನೋ ಬಾಯಿ. ಧರ್ಮದಾಸನನ್ನು ಕರೆದೊಯ್ದು ಪರಮಾತ್ಮನ ದರ್ಶನ ಮಾಡಿಸಿ ಮರಳಿ ಇಲ್ಲಿಯೇ ತನ್ನಿ. ಜಿಲ್ಲೆಯಲ್ಲಿ ವಾಯು ಪುರುಷ ಅಚಾನಕ್ ಹಂಸ ಭೂವಾಯ ತಬಹಿ. ಅಲ್ಲಿ ಆಕಸ್ಮಿಕವಾಗಿ ಬೇರೆ ಹಂಸರು ಬಂದರು. ಭಕ್ತರು ಕರತ್ಕೊಳಹರ್ ಮಂಗಲ್ ಚಾರ ಸೋಬ ಅದ್ಭುತ ಹಂಗ ಅಪಾರ ಹೋಗು. ಅವರಿದ್ದಲ್ಲಿ ಯಾವ ಭಕ್ತರು ಬಂದಿದ್ದರು ಮತ್ತು ಭಕ್ತೆ ಬಂದರು, ಇಷ್ಟೊಂದು ಸುಂದರ ಶರೀರ ನೋಡುತ್ತಲೇ ಇರಬೇಕು. ಅವರ ಕೊರಳಲ್ಲಿ ಮುತ್ತು ರತ್ನಗಳ ಮಾಲೆ ಮತ್ತು ಜಗಮಗ ದೇಹ, ಬಹಳ ಚಮತ್ಕಾರಿಕ, ಬಹಳ ಸುಂದರ ವಸ್ತ್ರ ಧರಿಸಿದ್ದಾರೆ. ಅಮರ ವಸ್ತ್ರ, ಶೋಭೆ ಸುಶೋಭಿತ. ಹಂಸನ್ ಬಾಲ್ ಶೋಭಾಕ್ಯಂಬನ್ನು. ಧರ್ಮದಾಸ ಹೇಳುತ್ತಾನೆ, ಆ ಹಂಸರ ಹಣೆಯ ಶೋಭೆ ಏನೆಂದು ವರ್ಣಿಸಲಿ. ಅತ್ಯಂತ ಅದ್ಭುತವಾಗಿತ್ತು. ರವಿ ಕರ್ತಾರ್ ಔರ್ ಶೊಡ್ಡಸ್ ಚಂದರ್ ಭಾಲ ಛವಿ ಲಹೋ. ಅಂದ್ರೆ 16 ಚಂದಿರನ ಪ್ರಕಾಶದಷ್ಟು ಹಣೆಯ ಹೊಳಪಿತ್ತು, ಅಷ್ಟೊಂದು ಪ್ರಕಾಶಯುಕ್ತವಾಗಿತ್ತು. ಹಂಸ್ ಕಾಂತಿ ಪ್ರತಿರೋಂ ಪ್ರಕಾಶ ಹೀರಾಮಣಿ ಗುದಿತ್ ರೂಬಾಸ. ಅವರ ಶರೀರದ ಇಷ್ಟೊಂದು ಅದ್ಭುತ ಶೋಭೆ ಇತ್ತು. ಪ್ರತಿಯೊಬ್ಬರ ರೋಮಗಳು ಹೇಗೆಂದ್ರೆ ಮಾಣಿಕ್ಯ ಜಗಮಗಿಸುವಂತೆ. ಅವರ ಶರೀರದ ಪ್ರಕಾಶ ಷೋಡಶ ರವಿ, ಹನಸನ್ ಛವಿ ಮೋಹ, ದೇಹ ಪ್ರಾಣ ಸಬ ಅಮೃತ ಶೋಭಾ. ಅವರ ಶರೀರದ ಶೋಭೆ 16 ಸೂರ್ಯರ ಪ್ರಕಾಶದಷ್ಟಿತ್ತು. ಈಗ ಅಲ್ಲಿ ಭಗವಂತನ ದರ್ಬಾರಿನಲ್ಲಿ ತಲುಪುತ್ತಾರೆ. ಅವನನ್ನು ಕರೆದುಕೊಂಡು ಸಿಂಗಾಸನ್ ಚಿವಿ ದೇಖತ್ ಮನ್ಮೋಹ ಓಹೋ ಶುರ್ದಿ ಹಂಸ್ ಅಗ್ರಾನ್ಯ ಅಗಾನ್ಯ ಸತ್ ಪುರ ಸಕಲ್ ದೇಖತ್ ಅರ್ಸಾನ್ಯ. ಅಲ್ಲಿ ಕರೆದೊಯ್ದರು, ಕುಣಿಯುತ್ತಾ ಹಾಡುತ್ತಾ. ಯಾವಾಗ ಅವನು ಭಗವಂತನನ್ನು ನೋಡಿದ ಧರ್ಮದಾಸರು, ಇಷ್ಟೊಂದು ಅದ್ಭುತ ಪ್ರಕಾಶ, ಒಂದು ರೋಮ, ಶರೀರದ ಕೂದಲಿನ ಹೊಳಪು, ಕೋಟಿ ಸೂರ್ಯ ಕೋಟಿ ಚಂದ್ರರು ಸಮ್ಮಿಳಿತಗೊಂಡಷ್ಟು. ಕೇಕ ರೋಮ ರವಿ ಸಸ್ಯ ಕೋಟಿ ಶಾ.
ಒಂದು ಲೋಮದ ಶೋಭೆ ಕೋಟಿ ಸೂರ್ಯ ಮತ್ತು ಕೋಟಿ ಚಂದಿರರಷ್ಟು. ಪುರುಷ ಪ್ರಕಾಶ ಸತಲೋಕಂಜೋರ ತಾನೇ ಪೌಂಚೆ ಮರಂಜಿಂಚೋರ. ಅಂದ್ರೆ ಆ ಸತ್ಯಲೋಕದ್ದು ಎಷ್ಟು ಸುಂದರ ಪ್ರಕಾಶವಿದೆ ಅಂದ್ರೆ ಅಲ್ಲಿ ಅಂತಹ ವ್ಯವಸ್ಥೆ ಇದೆ. ಅಲ್ಲಿ ಈ ಕಾಲ ನಿರಂಜನ, ಈ ಚೋರ ಹೋಗಲಾರನು. ಅಂದ್ರೆ ಇವನದು ಅಲ್ಲಿ ಭಯವಿಲ್ಲ. ಈಗ ಕೇಳಿ, 4-5 ಪಂಕ್ತಿಗಳಲ್ಲಿ ಅದ್ಭುತ ಮಾಡಿದ್ದಾರೆ. ಪುರುಷ ಕಬೀರ್ ದೇಖ್ಯಾ ಏಕ್ ಬಾಯಿ, ಧರ್ಮ ದಾಸ್ ಪುನರಹೇ ನಜ್ಜೈ. ಅಲ್ಲಿ ಪರಮಾತ್ಮನಂತೂ ಸತ್ಯಲೋಕದ ಮಾಲೀಕ ಅಸಂಖ್ಯ ಬ್ರಹ್ಮಾಂಡಗಳ ಸಿಂಹಾಸನದ ಮೇಲೆ ವಿರಾಜಮಾನರಿದ್ದರು. ಅದು ಅದೇ ಮುಖವಾಗಿತ್ತು. ಯಾರು ಜೊತೆಯಲ್ಲಿ ಭೂಮಿಯಿಂದ ಕೆಳಗಿನಿಂದ ಬಂದಿದ್ದರು. ಓಹೋ, ಇದಂತೂ ಬರೆದಿದೆ ಕಬೀರ್ ಸಾಗರದಲ್ಲಿ. ಅದನ್ನೇ ತಿಳಿಸುತ್ತಿದ್ದೇನೆ ಮತ್ತು ವಾಸ್ತವಿಕತೆಯನ್ನು ನಿಮಗೆ ತಿಳಿಸಿದೆ. ಪರಮಾತ್ಮ ಸ್ವಯಂ ಅವರನ್ನು ಜೊತೆಗೆ ಕರೆದೊಯ್ದರು ಹಾಗೂ ಅವರು ಚಾಮರ ಬೀಸತೊಡಗಿದರು ಅವರ ಮೇಲೆ. ನಮಗೆ ಇದರ ರಸವನ್ನು ಹಿಂಡಬೇಕಿದೆ, ಸಾರ ತೆಗೆಯಬೇಕಿದೆ. ಕಬೀರ್ ಸಾಗರದಲ್ಲಿ ಬಹಳಷ್ಟು ತಿದ್ದುಪಡಿ ಮಾಡಿದ್ದಾರೆ ಇವರು. ಆದರೂ ನಾವು ನಿಷ್ಕರ್ಷ ನೋಡಬೇಕಾಗಿದೆ. ಯಾವಾಗ ಧರ್ಮದಾಸರು ನೋಡಿದರೂ ಈ ಕಬೀರ ಇವರ ಸೇವಕನಾಗಿದ್ದಾನೆ ಮತ್ತು ಇವರಾಗಿದ್ದಾರೆ ಭಗವಂತ. ಆ ಸಮಯ ರೂಪ ಎರಡಾಗಿದ್ದು. ಯಾವಾಗ ಪರಮಾತ್ಮ ನಿಂತರು ಮತ್ತು ಜಿಂದಾಬಾಬಾ ಆ ಗದ್ದುಗೆಯ ಮೇಲೆ ವಿರಾಜಮಾನರಾದರು. ಮಕ್ಕಳೇ, ಯಾರನ್ನು ಧರ್ಮದಾಸ ಭಗವಂತರೆಂದು ನಂಬುತ್ತಿದ್ದ ಅವರು ನಿಂತುಕೊಂಡರು. ಸತ್ಯ ಪುರುಷ ಮತ್ತು ಜಿಂದಾಬಾಬಾ ರೂಪದಲ್ಲಿದ್ದ ಪರಮಾತ್ಮ ಸಿಂಹಾಸನದ ಮೇಲೆ ವಿರಾಜಮಾನರಾದರು ಹಾಗೂ ಆ ಚಾಮರ ಹಿಡಿದು ಸ್ವತಃ ಪರಮಾತ್ಮ ಆ ಕಬೀರ ಜಿಂದಾಬಾಬನ ಮೇಲೆ ಬೀಸತೊಡಗಿದರು. ಧರ್ಮದಾಸರ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಭಗವಂತ ಇವರಾಗಿದ್ದಾರೋ ಅಥವಾ ಅವರಾಗಿದ್ದಾರೋ. ಅಷ್ಟರಲ್ಲಿಯೇ ಆ ಜಿಂದಾಬಾಬಾನಲ್ಲಿ ಸೇರಿಕೊಂಡರು. ಯಾರು ಅವನಿಗೆ ಸತ್ಯ ಪುರುಷನ ರೂಪದಲ್ಲಿ ಕಾಣುತ್ತಿದ್ದರು ಹಾಗೂ ಆ ಶೋಭೆ ಜಿಂದಾಬಾಬಾನ ಶರೀರದ್ದಾಯಿತು. ಈಗ ಹೇಳುತ್ತಾರೆ, ಪುರುಷ ಕಬೀರ ದೇಖಾ ಏಕ ಭಾಯಿ, ಧರ್ಮದಾಸ್ ಬಹುಕಿ ಲಚ್ಚಾಯಿ, ಬಾಬುಜೆ ಪ್ರತ್ಯೇತಿಯಾಯಿ, ವೇ ಪರಮಾತ್ಮ ದೇಶಿ ವಿಮುಖೀನ್ ಮಚ್ಚಾಯಿ. ಧರ್ಮದಾಸ ಹೇಳುತ್ತಾನೆ, ನನಗೆ ವಿಶ್ವಾಸವಾಗಲಿಲ್ಲ. ಈ ಮಹಾರಾಜರು ಹೇಳುತ್ತಿದ್ದರು, ಭಗವಂತ ನಾನು ಪರಮಾತ್ಮನಾಗಿದ್ದೇನೆ, ನಾನು ಇಡೀ ಸೃಷ್ಟಿಯ ಒಡೆಯ, ನನ್ನ ಹೆಸರು ಕಬೀರ್ ಆಗಿದೆ, ಅಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದೇನೆ. ಈಗ ಧರ್ಮದಾಸರು ಹೇಳುತ್ತಾರೆ, ಹೇ ಭಗವಂತ, ಕಬೀರ್ ಪುರುಷ ಏಕ ಯಹಾ छिपाए, सद पुरुष जगदास का है, धाय जगो अति सकुचाई ए प्रभु हम प्रीತ್ಯ तुम पाए. ಹೇ ಪರಮಾತ್ಮ, ಈಗ ನಾನು ನಿಮ್ಮನ್ನು ಗುರುತಿಸಿಕೊಂಡೆ. ಯೇ ಸೌಭಾಗ್ಯ ಸುಭಾ छिपाओ, ಅಕ್ಕಸರೆ ಜನ್ಮ ಪ್ರಗಟಿಖಾವ. ನೀವು ಈ ಶೋಭೆಯನ್ನು ಅಲ್ಲೇಕೆ ಮರೆಮಾಚಿದ್ದೀರಿ? ಅಲ್ಲೇಕೆ ತೋರಿಸುವುದಿಲ್ಲ ಈ ಲೀಲೆಯನ್ನು, ನಿಮ್ಮ ಸತ್ಯತೆಯನ್ನು, ನಿಮ್ಮ ವಾಸ್ತವಿಕ ಶರೀರದ ಶೋಭೆಯನ್ನು? ಪರಮಾತ್ಮ ಹೇಳಿದರು, ಧರ್ಮಡಿ ಜೋ ವಹೇ ಛವಿ ಜಗ ಜಾओ ಅತ್ತೋ ಯೇ ವಿಕಲ್ ನಿರಂಜನ್ ರಾವು. ಒಂದೊಮ್ಮೆ ನಾನು ಈ ಶೋಭೆಯುಕ್ತನಾಗಿ ಕೆಳಗೆ ಹೋದರೆ ಈ ಕಾಲ ನಿರಂಜನ ಹುಚ್ಚನಾಗಿ ಬಿಡುತ್ತಾನೆ ಹಾಗೂ ಅವನಿಗೆ ವಚನ ನೀಡಿದ್ದೇನೆ. ಅಂದ್ರೆ ನಾನು ನನ್ನ ಜ್ಞಾನವನ್ನು ತಿಳಿಸಿ ಜೀವಿಗಳನ್ನು ಕರೆತರುತ್ತೇನೆಂದು. ಹಾಗಂತೂ ಮಕ್ಕಳೇ, ಪರಮಾತ್ಮ ಇಂದು ನಮ್ಮನ್ನು ಒಯ್ದು ಬಿಟ್ಟರೆ ನಾವು ಇರಲಾರೆವು ಅಲ್ಲಿ. ಮರೆತು ಬಿಡಿ ಈ ಮಾತುಗಳನ್ನು. ಇವಂತೂ ಬರೀ ಬಾಯಿ ಮಾತಾಗಿವೆ. ಉದಾಹರಣೆ ನೀಡುತ್ತೇನೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಹಮ್ ಮೊಹಮ್ಮದ್ ಕೋ ವಹಾ ಲೇ ಗಯೋ, ಇಚ್ಛಾ ರೂಪಿ ಶತ್ರು ಬಿಗಿರೆಯೋ, ವೋಟ್ ಮೊಹಮ್ಮದ್ ಮೇಲ್ ಬುಖಾಯ ಗೊತ್ತಿದ್ದೀರಿ ಕಲ್ಮಾದೆ. ಅಂದ್ರೆ ನಾವು ಹಜರತ್ ಮೊಹಮ್ಮದರನ್ನು ಮೇಲೆ ಕರೆದೊಯ್ದೆವು. ಇವನು ತಿಳಿದುಕೊಂಡರೆ ಲಕ್ಷಾಂತರ ಜನರಿಗೆ ತಿಳಿಸುವನು. ಆದರೆ ಕೆಳಗೆ ಪ್ರಭುತ್ವ ಹೆಚ್ಚಾಗಿತ್ತು, ಅನುಯಾಯಿಗಳು ಅತ್ಯಧಿಕರಾಗಿದ್ದರು ಮತ್ತು ಆ ಪ್ರಭುತ್ವ ಕಾರಣ ಮರೆತು ಬಿಟ್ಟ ಭಗವಂತನನ್ನು. ಇಚ್ಛೆಯಾಗಲಿಲ್ಲ, ಅದಕ್ಕೆ ಮರಳಿ ಬಿಟ್ಟರು. ಕೆಲವು ದಿನಗಳ ನಂತರ ಅವನು ಸತ್ತು ಹೋದ ಮತ್ತು ಆ ಪ್ರಭುತ್ವ ಇಲ್ಲಿಯೇ ಉಳಿಯಿತು. ಕಾಲನದು ಇಷ್ಟೊಂದು ಭಯಂಕರ ಜಾಲವಾಗಿದೆ ಮಕ್ಕಳೇ. ಹಾಗಾಗಿ ಧರ್ಮದಾಸರಿಗೆ ಹೇಳಿದರು, ನೀವು ಕೆಳಗೆ ಹೋಗಿ. ಧರ್ಮದಾಸರು ಹೇಳಿದರು, ಭಗವಂತ ಅಲ್ಲಿ ಕಳುಹಿಸಬೇಡಿ, ಇಲ್ಲಿಯೇ ಇಟ್ಟುಕೊಳ್ಳಿ ದಾತ, ಆ ನರಕದಲ್ಲಿ ಕಳುಹಿಸಬೇಡಿ. ಈಗ ನಾನು ಹೋಗುವುದಿಲ್ಲ ದಾತ ಆ ನರಕದಲ್ಲಿ. ಪರಮಾತ್ಮ ಹೇಳಿದರು, ಹೀಗೆ ಕೆಲಸವಾಗುವುದಿಲ್ಲ. ಅಲ್ಲಿ ನೀನು ಹೋಗು, ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ಮತ್ತು ಸತ್ಯ ಭಕ್ತಿಯನ್ನು ನೀಡುತ್ತೇನೆ. ಅದರಿಂದ ನಿಮ್ಮ ಭಕ್ತಿ ಅತ್ಯದ್ಭುತವಾಗುತ್ತದೆ ಮತ್ತು ಭಕ್ತಿಯುಕ್ತನಾಗಿ ಇಲ್ಲಿ ಬರುವೆ. ಹಾಗೆಯೇ ಇಲ್ಲಿ ನಿವಾಸ ಸಿಗುವುದಿಲ್ಲ ನಿನಗೆ. ಮತ್ತು ಎರಡನೇ ಮಾತಾಗಿದೆ, ನೀನು ಎಲ್ಲವನ್ನು ನೋಡಿರುವೆ, ಕೆಳಗೆ ಬೇರೆಯವರಿಗೂ ತಿಳಿಸು, ನಿನ್ನ ಸಹೋದರ ಸಹೋದರಿಯರಿಗೂ ವಿಶ್ವಾಸವಾಗುತ್ತದೆ. ಧರ್ಮದಾಸ ಹೇಳುತ್ತಾನೆ,
मोहे राखियो महाराज होल से बेबी है वही राखियो महाराज होल से बेबी है बिगड़ी है महाराज होल से बिगड़ी है महाराज होल से बिगड़ी है मैं नांगलो महाराज काल की नगरी है तुई मान है जो महाराज काल की ನಗರಿ है ತುಂಬಾ ಅಳುತ್ತಿದ್ದಾನೆ. ಹೇಗೆಂದ್ರೆ ಯಾರೋ ಬೆಂಕಿಗೆ ಬಲವಂತವಾಗಿ ತಳ್ಳುವಾಗ ಬೇಡ ಬೇಡ ಇಟ್ಟುಕೊಳ್ಳಿ ನನ್ನನ್ನು ಮಹಾರಾಜರೇ, ನಾವು ಕೆಟ್ಟ ಮನುಷ್ಯರಾಗಿದ್ದೇವೆ. ಈಗ ಗೊತ್ತಾಯ್ತು. ಅವರೆಲ್ಲ ಭಕ್ತರು ಹೇಳಿದರು, ನೀವು ಇಂತಹ ತಪ್ಪನ್ನು ಮಾಡಿದ್ದೀರಿ ಸಹೋದರ, ಅದಕ್ಕಾಗಿ ದುಃಖ ಪಡುತ್ತಿದ್ದೀರಿ. ಅಂದ್ರೆ ನಾವೇ ಸ್ವತಃ ಕೆಡಿಸಿಕೊಂಡಿದ್ದೇವೆ ನಮ್ಮ ಭಾಗ್ಯವನ್ನು. ನೀವು ಇಟ್ಟುಕೊಳ್ಳಿದಾತ, ಕಳುಹಿಸಬೇಡಿ. ನನ್ನ ಮಾಲೀಕ ಪಾದ ಹಿಡಿದು ಅಳುತ್ತಿದ್ದಾನೆ. ಪರಮಾತ್ಮ ಹೇಳಿದರು, ಸಹೋದರ, ಈ ರೀತಿ ಮಾಡಬೇಡ, ಮರಳಿ ಹೋಗು ಮತ್ತು ಅಲ್ಲಿ ನನ್ನ ಜೊತೆ ನಾನು ಇರುವೆ. ಭಕ್ತಿಯನ್ನು ಮಾಡು, ಯಾವುದೇ ತೊಂದರೆ ಬರಲು ಬಿಡುವುದಿಲ್ಲ ನಿನಗೆ. ಚಿಂತೆ ಮಾಡಬೇಡ. ನಿನ್ನ ಹಿಂದಿಂದೆ ಅಲೆಯುತ್ತಿರಲಿಲ್ಲವೇ ನಾನು? ಹಾಗೂ ಇದೆಲ್ಲ ವೈಭವವನ್ನು ನಾನೇ ನಿನಗೆ ನೀಡಿದ್ದೆ ಅಲ್ಲಿ. ಇಲ್ಲದಿದ್ದರೆ ಕಾಲನಂತೂ ಹಿಂದೆ ಬೀಸಾಡುತ್ತಿದ್ದ ಒಂದು ನಿಮಿಷದಲ್ಲಿ. ಧರ್ಮದಾಸನಿಗೆ ಮತ್ತೆ ಧೈರ್ಯ ಬಂತು. ಮತ್ತು 3ನೇ ದಿನ ಶರೀರದಲ್ಲಿ ಮರಳಿ ಬಂದ. ಅಕ್ಕಪಕ್ಕದೆಲ್ಲ ಸಂಬಂಧಿಕರು ಸಹ ಬಂದು ಬಿಟ್ಟಿದ್ದರು 3 ದಿನದಲ್ಲಿ. ಇಡೀ ಊರು, ಏಕೆಂದ್ರೆ ಶೇಠನಾಗಿದ್ದ, ಧನಿಕರಾಗಿದ್ದ. ಜನರು ಅಂಗಳದಲ್ಲಿ ಕುಳಿತಿದ್ದಾರೆ. ಈ ಕಡೆ ಸಾಯುತ್ತಿಲ್ಲ, ಬದುಕುತ್ತಿಲ್ಲ ಕೂಡ. ಇವನದು ಎಂತಹ ಪರಿಸ್ಥಿತಿ ಆಯಿತು? ಪರಮಾತ್ಮ ಹೇಳಿದರು, ನಾನು ಕಾಶಿಯಲ್ಲಿದ್ದೇನೆ, ನೇಕಾರ ಕೆಲಸ ಮಾಡುತ್ತೇನೆ. ನನ್ನ ಹೆಸರು ಕಬೀರ್ ಆಗಿದೆ. ನನ್ನ ಗುರು ರಾಮಾನಂದರಾಗಿದ್ದಾರೆ, ಸ್ವಾಮಿ ರಾಮಾನಂದ. ಅವರು ಅಲ್ಲಿನ ಪ್ರಸಿದ್ಧ ಸಂತರಾಗಿದ್ದರು. ಧರ್ಮದಾಸರು ಸಚೇತರಾದರು. ಎದ್ದಾಗಂತೂ ನೋಡಿದರೂ 4 ಕಡೆ ಹಾಹಾಕಾರವಾಗಿತ್ತು. ಜೀವಿತರಾದಾಗ ಆಗಂತೂ ತತ್ಕ್ಷಣ ಖುಷಿಯ ಅಲೆ ಬಂದಿತ್ತು. ಆಮಿನಿಯೂ ಸಹ ಅಳುತ್ತಿದ್ದರು. ಅದಕ್ಕೆ ಅವನು ಕೇಳಿದ, ಏನಾಯಿತು ನಿಮಗೆಲ್ಲ? ಹಾಗಾಗಿ ಹೇಳಿದರು, ನೀವಂತೂ ಸತ್ತು ಹೋಗಿದ್ರಿ, ಬದುಕುತ್ತಿರಲಿಲ್ಲ, ಸತ್ತಿರಲಿಲ್ಲ, ಅಚೇತರಾಗಿದ್ರಿ, ಪ್ರಜ್ಞಾಶೂನ್ಯರಾಗಿದ್ರಿ. ನಮಗೆ ಟೆನ್ಷನ್ ಆಗಿತ್ತು ಸಾಯ್ತೀರೆಂದು. ಆಗ ಅವನಿಗೆ ವಿಶ್ವಾಸವಾಯಿತು. ಇಲ್ಲದಿದ್ದರೆ ಸ್ವಪ್ನವೆಂದು ನಂಬುತ್ತಿದ್ದ ಅವನು. ಈ ಮನಸ್ಸು ಇಷ್ಟೊಂದು ದುಷ್ಟವಾಗಿದೆ, ಇಷ್ಟೊಂದು ವಿರುದ್ಧವಾಗಿ ಸಾಗುತ್ತದೆ. ಯಾವಾಗ ಸರಿಯಾದ ಸ್ಥಾನದ ಕಡೆ ಸಾಗುತ್ತಾನೆ ಜೀವಿಯು, ಪರಮಾತ್ಮ ಕೂಡ ಯಾವ ಕೊರತೆಯನ್ನು ಬಿಡುವುದಿಲ್ಲ. ಅವರು ಇದರ ತಂದೆಯಾಗಿದ್ದಾರೆ. ಹಾಗಾಗಿ ಆಗ ಮಾತ್ರ ಧರ್ಮದಾಸನಿಗೆ ವಿಶ್ವಾಸವಾಯಿತು. ಅದೋ ನಿನ್ನ, ನಿಜವಾಗಿ ನಾನಂತೂ ಸತ್ಯಖಂಡಕ್ಕೆ ಹೋಗಿದ್ದೆ, ಸತ್ಯಲೋಕಕ್ಕೆ ಹೋಗಿದ್ದೆ. ಆಮೇಲೆ ಅವರಿಗೆ ಹೇಳತೊಡಗಿದ ಎಲ್ಲವನ್ನು. ನಾನು ಅಲ್ಲಿ ಹೋಗಿದ್ದೆ, ಜಿಂದಾಬಾಬಾ ಭಗವಂತರಾಗಿದ್ದಾರೆ, ಸ್ವಯಂ ಆಗಿದ್ದಾರೆ, ಇಡೀ ಸೃಷ್ಟಿಯನ್ನು ರಚಿಸಿದವರಾಗಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶರಂತೂ ಅವರ ಮುಂದೆ ಏನೂ ಅಲ್ಲ. ಹಾಗೂ ಆ ಸಂಬಂಧಿಕರು ಹೊರಟು ಬಿಟ್ಟರು. ಹುಚ್ಚನಾಗಿದ್ದಾನೆ, ಬಡಬಡಿಸುತ್ತಿರಲಿ, ಜೀವಂತನಾಗಿ ಬಿಟ್ಟ, ಒಳ್ಳೆಯದಾಯಿತು. ಆದರೆ ಯಾರೊಂದಿಗೆ ಘಟಿಸಿದೆ ಅವನಿಗೆ ಗೊತ್ತು. ಧರ್ಮದಾಸ ಕಾಶಿಗೆ ತಲುಪಿದ ಮತ್ತು ನೋಡಿದರು, ಒಬ್ಬ ನೇಕಾರನ ರೂಪದಲ್ಲಿ ಕುಳಿತಿದ್ದಾರೆ. ಅದೇ ಮುಖ, ಮೇಲೆ ನೋಡಿದಂತೆ ಪಾದಗಳಿಗೆ ಎರಗಿದ. ಅಕ್ಕಪಕ್ಕದ ಕಾಲೋನಿಯ ಜನರು ಬಂದರು. ನೇಕಾರರು ಮಾತನಾಡುತ್ತಿದ್ದಾರೆ, ಕೇಳುತ್ತಿದ್ದಾರೆ ಯಾರೆಂದು. ಇವರು ಧರ್ಮದಾಸ ಶೇಠರಾಗಿದ್ದಾರೆ, ಹೀಗೀಗೆ ಪ್ರಸಿದ್ಧ ಶೇಠರಾಗಿದ್ದಾರೆ ಅಲ್ಲಿಯ ಬಾಂಧವಗಡದ. ಮತ್ತು ಎಲ್ಲರೂ ಹೀಗೆ ಹೇಳುತ್ತಿದ್ದಾರೆ. ನೋಡಿ ಹೇಗೆ ಹುಚ್ಚರಾಗುತ್ತಿದ್ದಾರೆ ಜನರು. ಈ ನೀರಿನ ಪುತ್ರನನ್ನು ಭಗವಂತನೆಂದು ನಂಬುತ್ತಾರೆ. ಇವರ ಬುದ್ಧಿಯ ಮೇಲೆ ಕಲ್ಲು ಬಿದ್ದಿದೆ. ಅಂದ್ರೆ ನೇಕಾರರು ಸಹ ಹೀಗೆ ಹೇಳುತ್ತಿದ್ದಾರೆ. ನೋಡಿದವರೆಲ್ಲರೂ ಇದನ್ನೇ ಹೇಳುತ್ತಾರೆ. ಧರ್ಮದಾಸರು ಪಾದ ಹಿಡಿದುಕೊಂಡು ಬಿಡಲೇ ಇಲ್ಲ. ಪರಮಾತ್ಮ, ತಪ್ಪಂತೂ ಬಹಳ ಆಯಿತು, ಹೇ ದಯಾಳು, ಕ್ಷಮಿಸಿ. ಯಾವಾಗ ಪರಮೇಶ್ವರ ಅವನಿಗೆ ಹೇಳಿದ, ಮಗು, ನಿನ್ನ ದೋಷವಿಲ್ಲ, ಈ ಕಾಲನು ಎಲ್ಲರ ಬುದ್ಧಿಯನ್ನು ತಿರುಗಿಸಿದ್ದಾನೆ ಮತ್ತು ಏನೆಲ್ಲ ಈ ಸಂಸಾರ ನಿನಗೆ ಕಾಡುತ್ತಿದೆ ಇದೇನೂ ಅಲ್ಲ. 1 ಸೆಕೆಂಡ್ನಲ್ಲಿ ಮೃತ್ಯುವಾಗುತ್ತದೆ ಮನುಷ್ಯನದ್ದು. ನಂತರ ನಾಯಿ ಕತ್ತೆ ಮಾಡಿ ಬಿಟ್ಟು ಬಿಡುತ್ತಾನೆ. ಇವನ ಉದ್ದೇಶವಂತೂ ಸತ್ಯಭಕ್ತಿ ಮಾಡಲು ಬಿಡಬಾರದಷ್ಟೇ. ಈ ಸತ್ಯಭಕ್ತಿ ಮತ್ತು ಆಸ್ಥೆಯನ್ನು ನಾನೇ ಜೀವಿಗಳಲ್ಲಿ ಇರಿಸಿದ್ದೇನೆ. ಆ ಟೈಮ್ನಲ್ಲಂತೂ ಧರ್ಮದಾಸನು ಎಲ್ಲವನ್ನು ಒಪ್ಪಿಕೊಳ್ಳುತ್ತಿದ್ದ, ಬೇರೆ ಯಾವ ಮಾತೇ ಇರಲಿಲ್ಲ. ಈಗ ಪರಮಾತ್ಮ ಹೇಳಿದರು, ಧರ್ಮದಾಸ, ನೀವು ನಿಮ್ಮ ಮನೆಗೆ ಹೋಗಿ. ಹಾಗೂ ಮಗು, ನಾನು ಅಲ್ಲಿಯೇ ಬರುವೆ ನಿಮ್ಮ ಬಳಿ. ಧರ್ಮದಾಸ ಹೇಳಿದ, ಅವಶ್ಯವಾಗಿ ಬನ್ನಿ. ನನ್ನ ಮಗನಿಗೂ ತಿಳಿಸಿ ಮತ್ತು ಆಮಿನಿಗೂ ಸಹ ಸತ್ಯನಾಮವನ್ನು ಕೊಡಿ. ಮಗು, ನಾನು ಬರುತ್ತೇನೆ ಪಕ್ಕ. ಧರ್ಮದಾಸ ಹೋಗಿಬಿಟ್ಟರು. ಪರಮಾತ್ಮ ಅಲ್ಲಿ ಆಮಿನಿಗೆ ನಾಮ ನೀಡಿದರು.
ಹಾಗೂ ಧರ್ಮದಾಸ ಹೇಳಿದ, ನನಗೊಬ್ಬ ಪುತ್ರನಿದ್ದಾನೆ, ನಾರಾಯಣದಾಸ, ಅವನಿಗೂ ಕೂಡ ತಿಳಿಸಿ. ಧರ್ಮದಾಸರು ನಾರಾಯಣದಾಸನನ್ನು ಕರೆದರು. ಬಾ ಮಗು, ಗುರುಗಳು ಬಂದಿದ್ದಾರೆ, ಭಗವಂತ ಬಂದಿರುವರು, ಕುಳಿತುಕೊಂಡ. ಪರಮಾತ್ಮ ಜ್ಞಾನ ಹೇಳತೊಡಗಿದರು. ಎದ್ದು ಹೊರಟು ಹೋದ. ಮತ್ತೊಮ್ಮೆ ಕರೆದರೂ ಸಹ ಬರಲಿಲ್ಲ. ಭಗವಂತ ಬಹಳ ಹೇಳಿದರು, ಕರೆ ನಿನ್ನ ಮಗನಿಗೆ, ನಾಮದೀಕ್ಷೆ ಕೊಡುತ್ತೇನೆ. ಧರ್ಮದಾಸ ಹೋಗಿ ಹೇಳಿದ, ಮಗು ಬಂದು ಬಿಡು, ನಾರಾಯಣದಾಸ, ಕಲ್ಯಾಣವಾಗುತ್ತದೆ, ಕಾಲನ ಜಾಲದಲ್ಲಿ ಸಿಲುಕಿದ್ದೇವೆ. ಅವನು ಹೇಳುತ್ತಾನೆ, ತಂದೆಯವರೇ, ನಿಮ್ಮ ತಲೆ ಕೆಟ್ಟಿದೆ, ಈ ನೇಕಾರ ನಿಮ್ಮ ಬುದ್ಧಿ ಭ್ರಷ್ಟ ಮಾಡಿದ್ದಾನೆ. ದೇವತೆಗಳನ್ನು ಚಿಕ್ಕವರೆಂದು ಹೇಳುತ್ತಾನೆ ಅವನು, ದೇವತೆಗಳನ್ನು ನಿಂದಿಸುತ್ತಾನೆ. ನಾನಂತೂ ಅವನ ದರ್ಶನ ಕೂಡ ಮಾಡುವುದಿಲ್ಲ. ಧರ್ಮದಾಸನು ಬಹಳಷ್ಟು ತಿಳಿಸಿದ, ಆದರೆ ಹುಡುಗ ಒಪ್ಪಲಿಲ್ಲ. ಧರ್ಮದಾಸರು ಅಳತೊಡಗಿದರು. ಮಹಾರಾಜರ ಚರಣಕ್ಕೆ ಬಿದ್ದು, ನನಗೆ ಒಬ್ಬನೇ ಪುತ್ರದಾತ, ಮತ್ತು ಇವನು ಕಾಲನ ಬಾಯಿಗೆ ಬೀಳುವನು, ದಯ ತೋರಿದಾತ, ಇವನನ್ನು ಶರಣಕ್ಕೆ ಪಡೆಯಿರಿ. ಹೇ ಭಗವಂತ, ನಾನು ಬಹಳ ದುಃಖದಲ್ಲಿದ್ದೇನೆ. ಪರಮಾತ್ಮ ಹೇಳಿದರು, ಮಗು, ನಾನು ತಿಳಿಸಿರುವೆ, ನೀನು ತಿಳಿಸಿದೆ, ಮತ್ತು ಅವನ ತಾಯಿಯು ತಿಳಿಸಿದಳು. ಈಗ ನಿಮಗಿಂತಲೂ ಹೆಚ್ಚು ಹಿತೈಷಿ ಇವನದು ಬೇರೆ ಯಾರಾಗಲು ಸಾಧ್ಯ? ಯಾವಾಗ ಇವನು ನಿಮ್ಮ ಮಾತನ್ನೇ ಕೇಳುತ್ತಿಲ್ಲ, ಹಾಗಾಗಿ ಸಹೋದರ, ಇವನನ್ನು ಬಿಟ್ಟು ಬಿಡು. ಹೇ ಮಹಾರಾಜರೇ, ಅದು ಹೇಗೆ ಬಿಡಲಾಗುತ್ತದೆ? ಹೇ ಮಹಾರಾಜರೇ, ತಿಳಿಸಿ ಇವನಿಗೆ. ಪರಮಾತ್ಮ ಹೇಳಿದರು, ಮಗು, ಕಾಲನು ತನ್ನ ದೂತನನ್ನು ಕಳುಹಿಸಿದ್ದಾನೆ ನಿಮ್ಮ ಮನೆಯಲ್ಲಿ, ನಿನ್ನನ್ನು ಸಂಪೂರ್ಣ 4 ಕಡೆಯಿಂದ ಬಂಧಿಸಿದ್ದಾನೆ. ನೀನು ಈ ನನ್ನ ಮಾತನ್ನು ಒಪ್ಪಿಕೋ. ಈಗ ಕಾಲನ ದೂತ ಹೇಳಿದಾಗ ಧರ್ಮದಾಸನಿಗೆ ಬಹಳ ದುಃಖವಾಯಿತು ಈ ಮಾತಿನಿಂದ. ಅಯ್ಯೋ, ಒಬ್ಬನೇ ಪುತ್ರನನ್ನು ಗುರು ಭಗವಂತ ಕಾಲನ ದೂತನೆಂದಕ್ಕೆ ಹೇಳುತ್ತಿದ್ದಾರೆ. ಪರಮಾತ್ಮ ಹೇಳಿದರು, ಈಗ ನಿನ್ನ ಮಗ ಎಲ್ಲಿದ್ದಾನೆ? ಅವನನ್ನು ಒಂದು ಬಾರಿ ಕರೆದುಕೊಂಡು ಬಾ ಇಲ್ಲಿ. ಧರ್ಮದಾಸ ಹೇಳಿದರು, ಮಗು, ನಡೆ, ನೀನೇನು ಕೇಳಬೇಡ, ಕುಳಿತುಕೋ ಅಷ್ಟೇ. ಅವನು ಬಂದು ಬಿಟ್ಟ. ಪರಮಾತ್ಮ ಅವನ ಕಡೆ ಹೀಗೆ ಆಶೀರ್ವಾದದ ಕೈ ಮಾಡಿದರು. ಹಾಗೂ ಧರ್ಮದಾಸನಿಗೆ ಹೇಳಿದರು, ನೋಡು, ಇವನಿದ್ದಾನೆ ಇವನ ಬಾಡಿಯಲ್ಲಿ, ಈ ಶರೀರದಲ್ಲಿ ಈ ಕಾಲನ್ನು ಕುಳಿತಿದ್ದಾನೆ. ಅವನು ಮುಖ ನೋಡಿದ. ಹುಡುಗನಲ್ಲಿ ವಾಸ್ತವಿಕತೆಯಾಗಿತ್ತು ಕಾಲನ ದೂತನದ್ದು. ಕುರೂಪ ತಲೆ, ಉದ್ದುದ್ದ ಹಲ್ಲು, ವಿಕ್ರಾಲ ಶರೀರ. ಪರಮಾತ್ಮ ಹೇಳಿದರು, ಇವನು ಕುಳಿತಿದ್ದಾನೆ ಇವನಲ್ಲಿ, ಇವನು ಕಾಲನ ದೂತನಾಗಿದ್ದಾನೆ. ಇವನೆಲ್ಲಿಗೂ ದೀಕ್ಷೆ ಪಡೆಯುವುದಿಲ್ಲ, ನಿನ್ನ ಜೊತೆ ನಡೆಯುವುದಿಲ್ಲ. ಆಗ ಧರ್ಮದಾಸ ಹೇಳಿದ, ನಾರಾಯಣದಾಸ, ಹೋಗು ಮಗು, ಹೋಗು, ಹೋಗಿ ಕೆಲಸ ಮಾಡಿಕೋ ಕೆಲಸವನ್ನು. ಪಾದಗಳಿಗೆ ಬಿದ್ದನು. ಭಗವಂತ, ನನ್ನದಂತೂ ಬೀಜವೇ ನಷ್ಟವಾಯಿತು. ಹೇ ಭಗವಂತ, ನನ್ನ ವಂಶ ಅದೇಗೆ ನಡೆಯುವುದು? ನಾನಂತೂ ಕಾಲನ ದೂತನನ್ನು ಹುಟ್ಟಿಸಿದಂತಾಯಿತು. ಪರಮಾತ್ಮ ಹೇಳಿದರು, ವಂಶವನ್ನೇನು ಮಾಡುವೆ ನೀನು? ಮಗು, ಇಲ್ಲಿಂದ ಪಾರಾಗುವುದನ್ನು ನೋಡು. ಏನು ಮಾಡುವೆ ಈ ವಂಶವನ್ನು? ಇದಂತೂ ಖಾಯಿ ಖುರಾಕ ಪಹನ್ ಪೋಷಾಕ ಯಂಕಾ ಬಕ್ರಾ ಪಲ್ತಾ ಹೈ. ನಾವು ಯಾವ ಲೋಕಲಜ್ಜೆಯಲ್ಲಿ ಮುಳುಗಿದ್ದೇವೆ ಅಂದರೆ, ಜನರು ಏನೆಂದು ಹೇಳುವರು, ಅವರೇನು ಹೇಳುವರು? ಸಂತಾನವಾಗದಿದ್ದರೆ ಈ ಸಂಪತ್ತನ್ನು ಯಾರು ಸಂಭಾಳಿಸುವರು? ಹಲವಾರು ರೋಗ ಹರಡಿಸಿದ್ದಾನೆ, ಹಲವು ರೋಗಗಳನ್ನು ಉಂಟು ಮಾಡಿದ್ದಾನೆ ಕಾಲನು. ಪರಮಾತ್ಮ ಹೇಳಿದರು, ಸರಿ, ನಿನ್ನ ಮನೆಯಲ್ಲಿ ನಾನು ನನ್ನ ಮಗು, ನನ್ನ ಹಂಸನನ್ನು ಕಳುಹಿಸಿವೆ, ಮತ್ತು ಇಂದಿನಿಂದ 1 ವರ್ಷದ ನಂತರ ನಿನ್ನ ಮನೆಯಲ್ಲಿ ಪುತ್ರ ಹುಟ್ಟುವನು. ಅವನ ಹೆಸರು ಚೂಡಾಮಣಿ ಎಂದಿಡು. ಆ ಸಮಯ ಹೇಳುತ್ತಾರೆ, ಧರ್ಮದಾಸನ ವಯಸ್ಸು 80 ವರ್ಷದಷ್ಟಾಗಿತ್ತು, ಮತ್ತು ಆಮಿನಿ ದೇವಿಯು ಕೂಡ ವೃದ್ಧರಾಗಿದ್ದಳು. ಈಗ ಧರ್ಮದಾಸನಿಗೆ ವಿಶ್ವಾಸವಾಗಲಿಲ್ಲ. ಹೇ ಪರಮಾತ್ಮ, ಹೇ ಮಾಲೀಕ, ಈ ವಯಸ್ಸಿನಲ್ಲಿ ಹೇಗೆ ಮಕ್ಕಳಾಗುವರು ನಮಗೆ? ನಾವಂತೂ ಸಂಪೂರ್ಣ ವೃದ್ಧರಾಗಿ ಬಿಟ್ಟಿದ್ದೇವೆ. ಆಗ ಪರಮಾತ್ಮ ಹೇಳಿದರು, ನೋಡು, ಆ ಕಡೆ ನೋಡು, ನಿನ್ನ ಅಂಗಳದಲ್ಲಿ ಒಂದು ಪುಟ್ಟ ಮಗು ಮೇಲಿನಿಂದ ಬಂತು. ಅಂಗಳದಲ್ಲಿ ಕೈಕಾಲು ಆಡಿಸುತ್ತಿದೆ. ಒಂದು ಎಲೆಯ ಮೇಲೆ ಮಲಗಿತು ಬಂದು, ಜೊತೆಗೆ ಬಂದಿತ್ತು ಆ ಎಲೆ. ಇದು ನಿನ್ನ ಮನೆಯಲ್ಲಿ 1 ವರ್ಷದ ಬಳಿಕ ಬರುತ್ತದೆ. ಅಷ್ಟರಲ್ಲಿ ಅದು ಅಂತರ್ಧ್ಯಾನವಾಯಿತು. ಸ್ವಲ್ಪ ವಿಶ್ವಾಸ, ಸ್ವಲ್ಪ ಅವಿಶ್ವಾಸ, ಪರಮಾತ್ಮನ ದಯೆ ಆಯಿತು. ಆಮೀನಿಗೆ ಗರ್ಭ ನಿಂತಿತ್ತು. 9ನೇ ತಿಂಗಳಿಗೆ 10ನೇ ತಿಂಗಳಲ್ಲಿ ಮಗುವಾಯಿತು. ಚೂಡಾಮಣಿ ಎಂದು ಹೆಸರಿಟ್ಟರು. ಮತ್ತು ನೀನು ಕುಲದ ಚಿಂತೆ ಮಾಡುತ್ತಿದ್ದೆ. 42 ಪೀಳಿಗೆಯ ತನಕ ನಿನ್ನ ವಂಶ ನಡೆಯುತ್ತದೆ, ಚಿಂತಿಸಬೇಡ. ಆಗ ಅವನ ಮನಸ್ಸು ಶಾಂತವಾಯಿತು. ಮಕ್ಕಳೇ, ಅದ್ಭುತ ಮಾತುಗಳಾಗಿವೆ. ನಿಮಗೆ ಮೆಲ್ಲ ಮೆಲ್ಲಗೆ ಪೂರ್ತಿ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಬಹಳಷ್ಟು ಕತ್ತಲು ಸರಿಯುತ್ತದೆ. ಈಗ ಪರಮಾತ್ಮ ಚೂಡಾಮಣಿ ತಿಳುವಳಿಕೆ ಉಳ್ಳವನಾದ. ಆಮೇಲೆ ಅವನಿಗೆ ದೀಕ್ಷೆಯನ್ನು ನೀಡಿದರು. ಧರ್ಮದಾಸರಿಗೂ ಸಹ ಗುರು ಪದವಿಯನ್ನು ನೀಡಿದ್ದರು. ಆದರೆ ತಿಳಿಸಿದರು, ನೀನು ಯಾರಿಗೂ ಈ ಮಂತ್ರಗಳನ್ನು ನೀಡಬಾರದು. ಸಾರನಾಮ ಸಹ ನೀಡಿದರು ಅವನಿಗೆ. ಹಾಗೂ ಪ್ರತಿಜ್ಞೆ ಮಾಡಿಸಿದರು, ಈ ಮಂತ್ರಗಳನ್ನು ಯಾರಿಗೂ ಹೇಳಬಾರದೆಂದು. ಯಾವಾಗ ಧರ್ಮದಾಸ ವಿಚಲಿತ ಆಗುವುದನ್ನು ನೋಡಿದರು, ಅದಕ್ಕೆ ಅವರ ಹುಡುಗನಿಗೆ ಗುರು ಪದವಿಯನ್ನು ಒಪ್ಪಿಸಿದರು ಚೂಡಾಮಣಿಗೆ.
ಕೇವಲ 5 ನಾಮ, ಈ 7ರಲ್ಲಿ ಮಧ್ಯದ ಮಂತ್ರಗಳನ್ನು ನೀಡಿದರು. ಹಾಗೂ ಮಗು, ಇವುಗಳನ್ನೇ ನೀನು ಮುಂದೆ ನೀಡುತ್ತಾ ಇರು. ನಿನಗೆ ಗುರು ಪದವಿಯನ್ನು ಕೊಟ್ಟು ಬಿಟ್ಟೆ. ಪರಮಾತ್ಮನ ಪ್ರಯತ್ನವಾಗಿದ್ದು ಈ ಮಂತ್ರಗಳನ್ನು ಮಾಡುತ್ತಿರುತ್ತಾರೆ. ಇವರಿಗೆ ಮನುಷ್ಯ ಜನ್ಮ ಸಿಗುತ್ತಿರುತ್ತವೆ. ಭಗವಂತನ ಆಸ್ತಿ ಇವರಲ್ಲಿ ಉಳಿದಿರುತ್ತದೆ. ಸ್ವಲ್ಪ ಲಾಭವಾಗುತ್ತಿರುತ್ತದೆ. ಮತ್ತು ಈ ಮಧ್ಯದ ಪೀಳಿಗೆಯ ತನಕ ತರಬೇಕಿತ್ತು ಅವರಿಗೆ. ಆದರೆ ಧರಂದಾಸ ಅವನಿಗೆ ಹೇಳಿಬಿಟ್ಟಿದ್ದರು, ಕಾಲನು ನನ್ನ ಹೆಸರಿನಿಂದ 12 ಪಂಥಗಳನ್ನು ನಡೆಸುವನು, ಎಲ್ಲ ತಪ್ಪಾದ ಸಾಧನೆಗಳನ್ನು ಮಾಡಿಸುವನು. ಹಾಗೂ ನಿನ್ನ ವಂಶಸ್ಥರು, ನಿನ್ನ ಪರಿವಾರದವರು 6ನೇ ಪೀಳಿಗೆಯಲ್ಲಿ ತಲುಪಿ ನಿಜ ಮಂತ್ರಗಳನ್ನು ಸಹ ಬಿಟ್ಟು ಬಿಡುವರು. ಒಂದು ಟಕ್ಸಾರಿ ಪಂಥವಾಗಿರುತ್ತದೆ. ಅವನ ಸಾಧನೆಗಳನ್ನು ಪ್ರಾರಂಭಿಸುತ್ತಾರೆ. ಅದರಿಂದ ಯಾವ ಲಾಭವೂ ಆಗುವುದಿಲ್ಲ. ಇವರೆಲ್ಲರೂ ಧರಂದಾಸದವರು. ದಾಮಾಖೇಡ ಗದ್ದೆಯಲ್ಲಿ ಟಕ್ಸಾರಿಯವನ ಸಾಧನೆ ನಡೆಯುತ್ತಿದೆ. ಆ 5 ನಾಮಗಳು ಸಹ ಹೋದವು. ಮತ್ತೆ ಧರಂದಾಸ ಅರತೊಡಗಿದ, ಹೇ ಮಾಲೀಕ, ಇವರ ಉದ್ಧಾರ ಹೇಗಾಗುವುದು? ನಾನು ನಿನಗೆ 42 ವಂಶ ಕುಲ ನೀಡಿರುವೆ. ಉದ್ಧಾರ ಅವರದ್ದಾಗುತ್ತದೆ. ನಾನು ಕಳುಹಿಸುವೆ ಒಬ್ಬ ಸಂತ ಭಕ್ತ, ನನ್ನ ದಾಸನನ್ನು. ಅವನಿಂದ ನಿನ್ನ ಪೀಳಿಗೆಯವರು ನಾಮ ಪಡೆಯಲಿ ಅಥವಾ ಇಡೀ ಪ್ರಪಂಚವೇ ಪಡೆಯಲಿ, ಎಲ್ಲರ ಮುಕ್ತಿಯಾಗುತ್ತದೆ. ಮಕ್ಕಳೇ, ಪರಮಾತ್ಮನ ಅಪಾರ ದಯೆಯಾಗಿದೆ. ನೀವು ಈ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಿ ಮತ್ತು ಕೇಳುತ್ತಾ ಇರಿ. ಬಹಳ ಕಷ್ಟದಿಂದ ಈ ಅಮರ ಕಥೆ ಸಿಕ್ಕಿದೆ ಕೇಳಲು. ಮಾಲೀಕರು ನಿಮಗೆ ಮೋಕ್ಷವನ್ನು ನೀಡಲಿ, ಸದಾ ಸುಖಿಯಾಗಿ ಇಡಲಿ. ಸತ್ ಸಾಹೇಬ್.